ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ಈ ವರ್ಷದ ತಮಿಳಿನ ಮ್ಯಾಸಿವ್ ಬ್ಲಾಕ್ ಬಸ್ಟರ್ ಆದ ಕರುಪ್ಪು ಸಿನಿಮಾವನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಒಬ್ಸೆಷನ್, ಧೃದಮ್, ಮೈಕೆಲ್ ನಂತ ಮೂವಿಗಳನ್ನ ನಿಮ್ಮ ಮುಂದೆ ತರ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಡ್ ಇನ್ ಇಂಡಿಯಾ ಅ ಟೈಟಾನ್ ಸ್ಟೋರಿ ಅಂತ ವೆಬ್ ಸೀರೀಸ್ ಇದೆ. ಇದಂತೂ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿರೋರ್ಗೆ ಹೇಳಿ ಮಾಡಿಸಿದ ವೆಬ್ ಸೀರೀಸ್. ಕಂಪ್ಲೀಟ್ ಇಂಗ್ಲಿಷ್ ಅಲ್ಲಿ ಇದೆ. ನಾನು ಅದನ್ನ ಪೂರ್ತಿ ಕನ್ನಡದಲ್ಲಿ ವಿವರಣೆ ಕೊಡ್ತೀನಿ. ನೀವು ಮಿಸ್ ಮಾಡದೆ ನೋಡ್ಬೇಕು, ಯಾಕಂದ್ರೆ ತುಂಬಾ ಇನ್ಸ್ಪಿರೇಷನಲ್, ಮೋಟಿವೇಶನಲ್. ರತನ್ ಟಾಟಾ ಅವರ ಒಂದು ವೆಂಚರ್ ಆದ ಟೈಟಾನ್ ಹೇಗೆ ಹುಟ್ಕೊಳ್ತು, ಕಂಪನಿ ಶುರು ಆಗೋಕ್ಕೂ ಮುಂಚೆ ಏನೆಲ್ಲ ಸ್ಟ್ರಗಲ್ಸ್ ಫೇಸ್ ಮಾಡ್ತು, ಕಂಪ್ಲೀಟ್ ಓವರ್ ಆಲ್ ಜರ್ನಿ ನಿಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಕರುಪ್ಪು ಸಿನಿಮಾ ಒಳಗಡೆ ಹೋಗೋಣ. ಸಿನಿಮಾ ಶುರು ಆದಾಗ ಒಂದು ಟ್ರೈನ್ ಅಲ್ಲಿ ಇಬ್ರು ಅಪ್ಪ ಮಗಳು ಟ್ರಾವೆಲ್ ಮಾಡ್ತಿರ್ತಾರೆ. ಇವರಿಬ್ರು ಕೇರಳದವರು. ಆ ಟ್ರೈನ್ ಬಸ್ಸಿನ ಬ್ರಿಡ್ಜ್ ಅನ್ನೋ ಸಿಗ್ನಲ್ ಅಲ್ಲಿ ಸ್ಟಾಪ್ ಆಗಿರುತ್ತೆ. ಆಗ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಇದ್ದ ಒಬ್ಬ ಹುಡುಗನ್ನ ಚುಲಾಯಿ ಮಡುಗೆ ಎಷ್ಟು ದೂರ, ಇದು ಯಾವ ಸ್ಟಾಪ್ ಅಂತ ಕೇಳ್ತಾನೆ. ಈ ವ್ಯಕ್ತಿ, ನೀವು ಹೇಳಿದ ಸ್ಟಾಪ್ ಇದೇನೆ, ಅಲ್ಲೊಂದು ಆಟೋ ನಿಂತಿದೆಯಲ್ಲ, ಇಲ್ಲಿ ಇಳ್ಕೊಂಡು ಅದರಲ್ಲಿ ಹೋಗ್ಬಹುದು ಅಂತ ತೋರಿಸ್ತಾನೆ. ಇವರಿಬ್ರು ಲಗೇಜ್ ಎತ್ಕೊಂಡು ಇಳಿಬೇಕಾದ್ರೆ ಆ ಬ್ಯಾಗ್ ಬೆಲ್ಟ್ ಈ ಪೈಪ್ ಗೆ ತಗೊಳಕೊಳ್ಳುತ್ತೆ. ತಿರುಗಿ ನೋಡಿದ್ರೆ ಅಲ್ಲೊಂದು ದೇವರ ಫೋಟೋ ಇರುತ್ತೆ. ಇಬ್ರು ಟ್ರೈನ್ ಹಿಡಿದು ಆಟೋ ಹತ್ರ ಬಂದು ಮಾತಾಡ್ಬೇಕಾದ್ರೆ ಹಿಂದೆ ಇಬ್ರು ಮುಸುಕುದಾರಿಗಳು ಚಾಕ್ ಹಿಡ್ಕೊಂಡು ಇವ್ರ ಕಡೆನೆ ಬರ್ತಿರ್ತಾರೆ. ಆ ಆಟೋದವನು ತಕ್ಷಣ ಹೆದರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಇಬ್ರು ಕಳ್ಳರು ಬಂದು ಪಾಪ ಈ ಅಪ್ಪ ಮಗಳಿಗೆ ಹೊಡೆದು ಅವರ ಬ್ಯಾಗ್ ನ ಕಿತ್ಕೊಂಡು ಓಡ್ಬಿಡ್ತಾರೆ. ಪಾಪ ಈ ವ್ಯಕ್ತಿಗೆ ವಯಸ್ಸಾಗಿದೆ, ಜಾಸ್ತಿ ಓಡೋದಕ್ಕಾಗದೆ ಹಳಿ ಮೇಲೆ ಬಿದ್ದು ದಯವಿಟ್ಟು ಆ ಬ್ಯಾಗ್ ನ ನನಗೆ ಕೊಟ್ಬಿಡಿ ಅಂತ ಕೂಗಿ ಕೂಗಿ ಕೇಳ್ಕೊಳ್ತಾನೆ. ಆದ್ರೆ ಆ ಇಬ್ರು ಕಳ್ಳರು ಓಡ್ಬಿಡ್ತಾರೆ. ತಕ್ಷಣ ಪೊಲೀಸ್ ಸ್ಟೇಷನ್ ಗೆ ಹೋದಾಗ ಈ ಲೇಡಿ ಪೊಲೀಸ್ ಇವರಿಬ್ರು ಮೇಲೆನೆ ಅನುಮಾನ ಪಡ್ತಾಳೆ. ನೀವಿಬ್ರು ಸೆಂಟ್ರಲ್ ಸ್ಟೇಷನ್ ಅಲ್ಲಿ ತಾನೇ ಇಳ್ಕೋಬೇಕಿತ್ತು, ಬ್ರಿಡ್ಜ್ ಹತ್ರ ಯಾಕೆ ಇಳ್ಕೊಂಡ್ರಿ, ನೀವಿಬ್ರು ನಿಜವಾಗ್ಲೂ ಅಪ್ಪ ಮಗಳೇನೆ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಾಳೆ. ಆಗ ಈ ವ್ಯಕ್ತಿ, ದಯವಿಟ್ಟು ನಮ್ಮ ಒಡವೆಗಳನ್ನ ಹುಡುಕೊಡಿ, ನಾವು ಕಷ್ಟದಲ್ಲಿದ್ದೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಎಷ್ಟು ಗ್ರಾಮ್ ಚಿನ್ನ ಅಂತ ಕೇಳ್ತಾರೆ. ಗ್ರಾಮ್ ಅಲ್ಲ, 60 ತೊಲೆ ಅಂತ ಹೇಳ್ತಾರೆ. 60 ತೊಲೆ. ಆಗಿನ ಕಾಲದಲ್ಲಿ ಚಿನ್ನನ ತೊಲೆ ಲೆಕ್ಕದಲ್ಲಿ ಎಳಿತಿದ್ರು. ಒಂದು ತೊಲೆಗೆ 8 ಗ್ರಾಮ್ ಅಂದ್ರೆ 8 ತೊಲೆಗೆ 480 ಗ್ರಾಮ್, ಹತ್ರ ಅರ್ಧ ಕೆಜಿ. ಇದನ್ನ ಕೇಳಿ ಆ ಪೊಲೀಸ್ ಶಾಕ್ ಆಗ್ತಾಳೆ. ಅಂದಹಾಗೆ ಈ ವ್ಯಕ್ತಿ ಹೆಸರು ಸುಕುಮಾರನ್, ಅವನ ಮಗಳ ಹೆಸರು ಬಿಂದು. ಬಿಂದುಗೆ ಲಿವರ್ ಫೇಲ್ಯೂರ್ ಆಗಿರುತ್ತೆ. ಡಾಕ್ಟರ್, ನಿಮ್ಮ ಲಿವರ್ ನಿಮ್ಮ ಮಗಳಿಗೆ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕರ್ಕೊಂಡು ಹೋಗಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕು. ಈ ಟ್ರಾನ್ಸ್ಪ್ಲಾಂಟ್ ಸರ್ಜರಿಗೆ 25 ರಿಂದ 30 ಲಕ್ಷ ಖರ್ಚಾಗುತ್ತೆ. ಇದನ್ನ ಆದಷ್ಟು ಬೇಗ ಮಾಡಿದ್ರೆ ಮಾತ್ರ ನಿಮ್ಮ ಮಗಳು ಉಳಿತಾಳೆ. ಲೇಟ್ ಮಾಡಿ ಒಂದ್ ವೇಳೆ ಬಾಯಲ್ಲಿ ಬ್ಲಡ್ ವಾಮಿಟ್ ಆಗೋಕೆ ಶುರುವಾದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಇವರ ಪೂರ್ವಜರಿಂದ ಬಂದ ಚಿನ್ನನ ತಗೊಂಡ್ ಬಂದು ಚೆನ್ನೈಯಲ್ಲಿ ಮಾರಿ ಸರ್ಜರಿ ಮಾಡಿಸೋಣ ಅಂತ ಬಂದಿರ್ತಾರೆ. ಪೊಲೀಸ್ನವರು ಒಂದಷ್ಟು ಹುಡುಗರನ್ನ ಅರೆಸ್ಟ್ ಮಾಡಿ ರಿಮೈಂಡ್ ಎತ್ತಾರೆ. ಅವರಲ್ಲಿ ನೀನ ಚಿನ್ನ ಕದ್ದವರು ಯಾರು ಅಂತ ಐಡೆಂಟಿಫೈ ಮಾಡು ಅಂತ ಹೇಳಿ ಕಳಿಸ್ತಾರೆ. ಪಾಪ ಅವರೆಲ್ಲ, ಖಂಡಿತ ನಾವು ನಿಮ್ಮ ಚಿನ್ನನ ಕದ್ದಿಲ್ಲ, ಪೊಲೀಸ್ನವರು ಸಂಬಂಧ ಇಲ್ಲದೆ ನಮ್ಮನ್ನ ಅರೆಸ್ಟ್ ಮಾಡಿ ಟಾರ್ಚರ್ ಮಾಡ್ತಿದ್ದಾರೆ, ದಯವಿಟ್ಟು ನಾವಲ್ಲ ಅಂತ ಹೇಳಿ ನಮ್ಮನ್ನ ಕಾಪಾಡಿ ಅಂತ ಬೇಡ್ಕೋತಾರೆ. ಆದ್ರೆ ಈ ಅಪ್ಪ ಮಗಳಿಗೆ ಇವರ ಗುರುತು ಸಿಗಲ್ಲ. ಪೊಲೀಸ್, ಇಷ್ಟು ಚಿನ್ನನ ರಿಕವರಿ ಮಾಡಿದೀವಿ, ಇವರಿಗೆ ಶಿಕ್ಷೆ ಆಗೋ ರೀತಿ ನಾನ್ ನೋಡ್ಕೋತೀನಿ, ನೀವು ಈ ರಿಕವರಿ ಪೇಪರ್ ಗೆ ಸೈನ್ ಹಾಕಿ ಹೋಗಿ ಅಂತ ಹೇಳ್ತಾರೆ. ಸುಕುಮಾರನ್ ಆ ಗೋಲ್ಡ್ ಅನ್ನ ಚೆಕ್ ಮಾಡಿದಾಗ, ಸರ್ ಇದರಲ್ಲಿ ಪೂರ್ತಿ ಪ್ರಮಾಣ ಇಲ್ಲ, ಒಂದು ಕಾಯಿನ್ ನೆಕ್ಲೆಸ್ ಮತ್ತೆ ಗೋಲ್ಡ್ ಚೈನ್ ಮಿಸ್ ಆಗಿದೆ, ಅವಿಲ್ದೆ ನಾನು ಹೇಗೆ ಪೇಪರ್ ಗೆ ಸೈನ್ ಮಾಡ್ಲಿ, ಆ 2 ಒಡವೆಯಿಂದನೇ 15 ತೊಲೆ ಆಗುತ್ತೆ ಅಂತ ಹೇಳ್ತಾನೆ. ಆಗ ಕಾನ್ಸ್ಟೇಬಲ್, ನೋಡಿ ಸರ್, ಕಳೆದು ಹೋಗಿರೋ ಒಡವೆನ ರಿಕವರಿ ಮಾಡ್ಕೊಳ್ಳೋಕೆ 10-12 ವರ್ಷ ಅಲಿತಾರೆ, ಇಷ್ಟು ಸಿಕ್ಕಿದ್ಯಲ್ಲ, ಖುಷಿ ಪಟ್ಟು ಸೈನ್ ಮಾಡಿ ಹೋಗಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆ ಲೇಡಿ ಎಸ್ಐ ಬರ್ತಾಳೆ. ಸುಕುಮಾರನ್, ಏನ್ ಮೇಡಮ್ 15 ತೊಲೆ ಚಿನ್ನ ಮಿಸ್ ಆಗಿದೆ, ರಿಕವರಿ ಪೇಪರ್ ಗೆ ಸೈನ್ ಹಾಕೋದಕ್ಕೆ ಕೇಳ್ತಿದಾರಲ್ಲ ಅಂತಾನೆ. ಆಗ ಈ ಅಮ್ಮ, ತೆಗೆದು ಕೊಟ್ಟ ಅಂದ್ರೆ ಮೂತಿ ಕಿತ್ತೋಗ್ಬೇಕು, ಕಳ್ಳರು ನಿನ್ ಚಿನ್ನ ತಗೊಂಡೋಗಿ ಸೇಫ್ ಆಗಿ ಇಟ್ಕೊಂಡು ವಾಪಸ್ ಮಾಡ್ತಾರೆ ಅನ್ಕೊಂಡಿದ್ಯಾ, ಅವತ್ತು ರಾತ್ರಿನೇ ಮಹಾಬಲಿಪುರಂಗೆ ಹೋಗಿ ಅದನ್ನ ಕರಗಿಸಿ ಚೆನ್ನಾಗಿ ಮಜಾ ಮಾಡಿದ್ದಾರೆ, ಈಗೇನ್ ಚಿನ್ನ ಬೇಕಾ ಬೇಡವಾ, ಬೇಡ ಅಂದ್ರೆ ಹೋಗು ಪರವಾಗಿಲ್ಲ ಅಂತ ಧಮಕಿ ಹಾಕ್ತಾಳೆ. ಆಗ ಪಾಪ ವಿಧಿ ಇಲ್ದೆ ಸರಿ ಸೈನ್ ಹಾಕ್ತೀನಿ ಅಂತ ಹೇಳಿ ಗೋಲ್ಡ್ ಕಲೆಕ್ಟ್ ಮಾಡ್ಕೊಳ್ತಿರ್ತಾನೆ. ಆಗ ಕಾನ್ಸ್ಟೇಬಲ್, ನಾವು ಇದನ್ನ ಈಗ ಕೊಡೋ ಹಾಗಿಲ್ಲ, ಇದನ್ನ ನೀವು ಕೋರ್ಟ್ ಕಡೆಯಿಂದಾನೇ ಕ್ಲೈಮ್ ಮಾಡಬೇಕು, ಅದೇ ಇಲ್ಲಿನ ಪ್ರೊಸೀಜರ್, ರಿಟರ್ನ್ ಆಫ್ ಪ್ರಾಪರ್ಟಿ ಪಿಟಿಷನ್ ನ ಕೋರ್ಟ್ ಅಲ್ಲಿ ಹಾಕಿ ನೀವು ಇದನ್ನ ಕೋರ್ಟ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಸುಕುಮಾರನ್, ಕಳೆದು ಹೋಗಿರೋ ನನ್ನ ಗೋಲ್ಡ್ ಅನ್ನ ನನಗೂ ವಾಪಸ್ ಕೊಡೋದಕ್ಕೆ ನಾನು ಯಾಕೆ ಸರ್ ಕೋರ್ಟ್ ಗೆ ಹೋಗ್ಬೇಕು ಅಂತ ವಾದ ಮಾಡ್ತಾನೆ. ಆಗ ಕಾನ್ಸ್ಟೇಬಲ್, ಪ್ರೊಸೀಜರ್ ಇರೋದೇ ಹಾಗೆ, ಒಬ್ಬ ಒಳ್ಳೆ ಲಾಯರ್ ನ ಇಟ್ಟು ಕೋರ್ಟ್ ಮುಖಾಂತರ ವಾಪಸ್ ತಗೊಳ್ಳಿ, ನನಗೆ ಪರಿಚಯದ ಲಾಯರ್ ಇದಾರೆ, ನಾನೇ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಬೇಬಿ ಕಣ್ಣನ್ ಅನ್ನೋ ಲಾಯರ್ ನ ವಿಸಿಟಿಂಗ್ ಕಾರ್ಡ್ ಅನ್ನ ಕೊಡ್ತಾನೆ. ಈ ಬೇಬಿ ಕಣ್ಣನ್ ಯಾರು ಏನು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಮುಂದೆ ಈ ಅಮಾಯಕ ಅಪ್ಪ ಮಗಳು ಎಂತೆಂತ ಸವಾಲುಗಳನ್ನ ಹೆದರಿಸ್ತಾರೆ, ಇವರ ಬದುಕಲ್ಲಿ ಕರುಪ್ಪು ದೈವ ಹೇಗೆ ಬರುತ್ತೆ, ಎಲ್ಲವನ್ನ ನೋಡೋಕೆ ಮುಂಚೆ ಒಂದು ವಿಷಯ, ಪ್ರತಿಯೊಬ್ಬರ ಲೈಫ್ ಅಲ್ಲೂ ಈ ರೀತಿಯ ಅನಿರೀಕ್ಷಿತ ಸವಾಲುಗಳು ಎದುರಾಗೆ ಆಗುತ್ತೆ. ಹಾಗಾಗಿ ಮನುಷ್ಯನಿಗೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋದೆ. ಇವತ್ತು ಈ ಕ್ಷಣ ನಾವು ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗಬಹುದು. ಹಣ ಗಳಿಸೋಕೆ ದೊಡ್ಡ ಮೊತ್ತದಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತೇನಿಲ್ಲ, ಕೇವಲ 99 ರೂಪಾಯಿಯಿಂದನೂ ನಿಮ್ಮ ಹಣಕಾಸಿನ ಜರ್ನಿಯನ್ನು ನೀವು ಶುರು ಮಾಡಬಹುದು. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಗಳಿಸಬೇಕು, ತಾನೊಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅನ್ನೋರ್ಗೆ ಒಂದು ಒಳ್ಳೆ ಅವಕಾಶದ ಬಗ್ಗೆ ತಿಳಿಸೋದಕ್ಕೆ ಬಯಸ್ತೀನಿ.
ಮಾರ್ಕೆಟ್ ಉಲ್ಫ್. ಮಾರ್ಕೆಟ್ ಉಲ್ಫ್ ನಿಮ್ಮ ಹಣಕಾಸಿನ ಜರ್ನಿಯನ್ನ ಒಂದು ಹೊಸ ದಿಕ್ಕಿನ ಕಡೆಗೆ ಕರ್ಕೊಂಡು ಹೋಗುವಂತ ಆಪ್. ಮಾರ್ಕೆಟ್ ಉಲ್ಫ್ ಒಂದು ಸೆಬಿ ರಿಜಿಸ್ಟರ್ಡ್ ಸ್ಟಾಕ್ ಬ್ರೋಕರ್ ಅಪ್ಲಿಕೇಶನ್. ಇದರಲ್ಲಿ ಜಸ್ಟ್ 99 ರುಪೀಸ್ ಇಂದ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಶುರು ಮಾಡಬಹುದು. ಮಾರ್ಕೆಟ್ ಉಲ್ಫ್ ಆಪ್ ಅಲ್ಲಿ ಫ್ರೀ ಆಗಿ ಎಕ್ಸ್ಪರ್ಟ್ಸ್ ಇಂದ ಪೊಟೆನ್ಶಿಯಲ್ ಟ್ರೇಡ್ಸ್ ಮೇಲೆ ರೆಕಮೆಂಡೇಶನ್ಸ್ ಕೂಡ ಸಿಗುತ್ತೆ. ಒಂದು ಸಿನಿಮಾಗೆ ಹೋದ್ರೆ 300 ಇಂದ 500 ರೂಪಾಯಿ ಖರ್ಚಾಗ್ಬಿಡುತ್ತೆ. ಅಂತದ್ರಲ್ಲಿ ಕೇವಲ 99 ರುಪೀಸ್ ಅಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಆಪರ್ಚುನಿಟೀಸ್ ನ ಎಕ್ಸ್ಪ್ಲೋರ್ ಮಾಡಬಹುದು. ಅಂದ್ರೆ ಯಾಕೆ ಮಾಡಬಾರ್ದು? ಈ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಪಿನ್ ನಂಬರ್ ಹಾಕಿ ಆಪ್ ಅಲ್ಲಿ ಲಾಗಿನ್ ಆದ್ರೆ ನೀವಿಲ್ಲಿ ಫಾಲೋ ಟ್ರೆಂಡ್ ಬಟನ್ ಅನ್ನು ನೋಡಬಹುದು. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಂಟ್ ಮಾರ್ಕೆಟ್ ಟ್ರೆಂಡ್ ಅನ್ನು ನೀವು ನೋಡಬಹುದು. ಚಾರ್ಟ್, ಟ್ರೇಡ್, ಡೀಟೇಲ್ಸ್ ಎಲ್ಲ ನೋಡಬಹುದು. ಈಗ ನಾನೊಂದು ಟ್ರೇಡ್ ಬೈ ಮಾಡ್ತಿದ್ದೀನಿ ನೋಡಿ. ನನ್ನ ಅಮೌಂಟ್ ಪ್ಲಸ್ ಆರ್ ಮೈನಸ್ ಅಲ್ಲಿ ತೋರಿಸ್ತಿರುತ್ತೆ. ನಮ್ಮ ಟ್ರೇಡ್ ಅನ್ನ ನಾವು ಕ್ವಿಕ್ ಆಗಿ ಮಾನಿಟರ್ ಮಾಡಬಹುದು. ಮಾರ್ಕೆಟ್ ವೂಲ್ಫ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಾನು ಮೊದಲೇ ಹೇಳ್ದಂಗೆ ತುಂಬಾ ಚಿಕ್ಕ ಅಮೌಂಟ್ ಇಂದ ಟ್ರೇಡ್ ಮಾಡೋದಕ್ಕೆ ಶುರು ಮಾಡಬಹುದು. ಇನ್ನು ರಿಸ್ಕ್ ಮ್ಯಾನೇಜ್ ಮಾಡೋದಕ್ಕೆ ಈ ಆಪ್ ಅಲ್ಲಿ ಸ್ಟಾಪ್ ಲಾಸ್ ಫೀಚರ್ ಕೂಡ ಇದೆ. ಇದು ನನ್ನ ಲೈವ್ ಟ್ರೇಡ್ ಬಟನ್ ಅನ್ನ ಒತ್ತುತ್ತಿದ್ದೀನಿ. ಜಸ್ಟ್ 3 ಟ್ಯಾಪ್ಸ್ ಅಲ್ಲಿ ನಾನು 1856 ರೂಪಾಯಿ ಪ್ರಾಫಿಟ್ ಅನ್ನ ಮಾಡಿದ್ದೀನಿ. ಮಾರ್ಕೆಟ್ ಪ್ರೂಫ್ ಅಲ್ಲಿ ಫ್ರೀ ಆಗಿ ಸಿಗೋ ಟ್ರೇಡ್ ರೆಕಮೆಂಡೇಶನ್ಸ್ ಇಂದ ಬಳಕೆದಾರರು ದಿನಕ್ಕೆ 11,000 ಇಂದ ಹಿಡಿದು ತಿಂಗಳಿಗೆ 84,000 ವರೆಗೂ ಹಾಗೂ ವರ್ಷಕ್ಕೆ 5 ಲಕ್ಷದವರೆಗೂ ಹಣ ಮಾಡಿರೋ ಉದಾಹರಣೆಗಳಿವೆ. ಆದ್ರೆ ನೀವು ಬಿಸ್ನೆಸ್ ಮ್ಯಾನ್ ತರ ಥಿಂಕ್ ಮಾಡಿ ಈ ಆಪ್ ನ ಪ್ರೊಫೆಷನಲ್ ಟ್ರೇಡರ್ ತರ ಯೂಸ್ ಮಾಡ್ಬೇಕಷ್ಟೇ. ಅದು ಬಿಟ್ಟು ಗ್ಯಾಮ್ಲರ್ ತರ ನಿಮ್ಮ ಹಣವನ್ನ ಅಬ್ಯೂಸ್ ಮಾಡಿದ್ರೆ ಲಾಭ ಮಾಡೋಕ್ಕಾಗಲ್ಲ. ಇನ್ನೊಂದು ಬೆಸ್ಟ್ ಪಾರ್ಟ್ ಅಂದ್ರೆ ಮಾರ್ಕೆಟ್ ವೂಲ್ಫ್ ನಿಮ್ಮ ಪ್ರಾಫಿಟ್ಸ್ ಮೇಲೆ ಯಾವುದೇ ಕಮಿಷನ್ ಅನ್ನ ಚಾರ್ಜ್ ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಈ ಆಪ್ ಬಳಕೆದಾರರಿಗೆ ತುಂಬಾ ಸಿಂಪಲ್ ಮತ್ತೆ ಸೆಕ್ಯೂರ್ಡ್ ಆಗಿದೆ. ಮತ್ತೆ ಯಾಕೆ ತಡ ಮಾಡ್ತಿದ್ದೀರಾ? ಯಾರೆಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಮಾಡಬೇಕು ಅನ್ಕೊಂಡಿದ್ರೋ ಅವ್ರಿಗೆ ಇದು ಬೆಸ್ಟ್ ಅಪ್ಲಿಕೇಶನ್ ಅಂತ ರೆಕಮೆಂಡ್ ಮಾಡ್ತೇನೆ. ಮಾರ್ಕೆಟ್ ವೂಲ್ಫ್ ಅಪ್ಲಿಕೇಶನ್ ಲಿಂಕ್ ಪಿನ್ಡ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಕೂಡ ಸಿಗುತ್ತೆ. ಹೋಗಿ ಈ ಕೂಡಲೇ ಡೌನ್ಲೋಡ್ ಮಾಡಿ. ಆಲ್ ದಿ ಬೆಸ್ಟ್. ಬನ್ನಿ ಈಗ ಕರುಪ್ಪು ಸಿನಿಮಾ ಒಳಗಡೆ ಹೋಗೋಣ. ಇದೆ ಆ ಬೇಬಿ ಕಣ್ಣನ್ ಕೆಲಸ ಮಾಡೋ ಕೋರ್ಟ್. ಇವರೇ ಇಲ್ಲಿನ ಜಡ್ಜ್. ಲಾಯರ್ ಬೇಬಿ ಕಣ್ಣನ್ಗೆ ಈ ಕೋರ್ಟ್ ಮೇಲೆ ತುಂಬಾನೇ ಕಂಟ್ರೋಲ್ ಇರುತ್ತೆ. ಯಾವ ಲೆವೆಲ್ಗೆ ಅಂದ್ರೆ ಎಂತ ಕೇಸ್ ನು ಡಮ್ಮಿ ಮಾಡಿ ನಿರಪರಾಧಿಗಳನ್ನ ಅಪರಾಧಿ ಅಂತ ಪ್ರೂವ್ ಮಾಡ್ಬಿಡ್ತಾನೆ. ಇದೆಲ್ಲ ಹೆಂಗ್ ಮಾಡ್ತಾನೆ ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇವತ್ತು ಇಬ್ರು ವಯಸ್ಸಾದ ಗಂಡ ಹೆಂಡತಿರದು ಕೇಸ್ ಇರುತ್ತೆ. ಇವರ ಪರ ಇರೋದು ಲಾಯರ್ ಪ್ರೀತಿ. ಈಗ ಜಡ್ಜ್ ವಾದ ಮಂಡಿಸೋದಕ್ಕೆ ಹೇಳ್ತಾರೆ. ಆಗ ಪ್ರೀತಿ, ಮೈ ಲಾರ್ಡ್, ನನ್ನ ಕಕ್ಷಿದಾರರು 2007ರಲ್ಲಿ ಈ 4 ಜನರಿಗೆ ಒಂದು ಪ್ರಾಪರ್ಟಿನ ಲೀಸ್ಗೆ ಕೊಟ್ಟಿದ್ರು. ಆ ಲೀಸ್ ಪೀರಿಯಡ್ ಮುಗಿದ ಮೇಲೂ ಈ 4 ಜನ ಆ ಪ್ರಾಪರ್ಟಿನ ಆಕ್ಯುಪೈ ಮಾಡಿಕೊಂಡು ಬಿಸ್ಕೆಟ್ ಫ್ಯಾಕ್ಟರಿ ರನ್ ಮಾಡ್ತಿದ್ದಾರೆ. ಹಾಗಾಗಿ ನನ್ನ ಕಕ್ಷಿದಾರ ಎವಿಕ್ಷನ್ ಸೂಟ್ ಅನ್ನ ಫೈಲ್ ಮಾಡಿದ್ದಾರೆ. ಅದರಿಂದ ಎಸ್ಕೇಪ್ ಆಗ್ಬೇಕು ಅಂತ ಈ 4 ಜನ ನನ್ನ ಕಕ್ಷಿದಾರರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಬೋಗಸ್ ಕೇಸ್ ಅನ್ನ ಹಾಕ್ಸಿದ್ದಾರೆ ಅಂತ ಹೇಳ್ತಾಳೆ. ಆಗ ಜಡ್ಜ್ ಎವಿಡೆನ್ಸ್ ಇದೆಯಾ ಅಂತ ಕೇಳ್ತಾರೆ. ಆಗ ಪ್ರೀತಿ, ನಾನು ಈ ಕೇಸ್ ನ ಇನ್ವೆಸ್ಟಿಗೇಷನ್ ಆಫೀಸರ್ ನ ಪರಿಶೀಲನೆ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ದಾಮೋದರ್ನ ಕಟ್ಕಡೆಗೆ ಕರೆಸಿ ನೀವು ಇವರು ಹಲ್ಲೆ ಮಾಡಿದ ಜಾಗಕ್ಕೆ ನೇರವಾಗಿ ಹೋಗಿ ವಿಚಾರಣೆ ಮಾಡಿದ್ದೀರಾ ಅಂತ ಕೇಳ್ತಾಳೆ. ಆಗ ದಾಮೋದರ್, ಹೌದು ಮೇಡಮ್, ನಾನು ಹೋದಾಗ ಈ 4ವರೆಗೂ ಗಾಯಗಳಾಗಿದ್ವು. ಆ ಬಿಸ್ಕೆಟ್ ಫ್ಯಾಕ್ಟರಿಯಲ್ಲಿ ಬಿಸ್ಕೆಟ್ ಬಾಕ್ಸಸ್ ಎಲ್ಲ ಚೆಲ್ಲಾಡಿದ್ದು ಅಂತ ಹೇಳ್ತಾನೆ. ಆಗ ಪ್ರೀತಿ, ಹೌದಾ, ಆ ಬಿಸ್ಕೆಟ್ಸ್ ಬಟರ್ ಬಿಸ್ಕೆಟ್ಸ್ ಅಥವಾ ಕೋಕೋನಟ್ ಬಿಸ್ಕೆಟ್ಸ್ ಅಂತ ಕೇಳ್ತಾಳೆ. ಆ SI ಈ ತರ ಕ್ವಶನ್ ಕೇಳಿದ್ರೆ ನಾನು ಏನು ಹೇಳಲಿ ಅಂತ ಕೇಳ್ತಾನೆ. ಆಗ ಪ್ರೀತಿ, ನೀವು ಸ್ಪಾಟ್ ವೆರಿಫಿಕೇಶನ್ ಮಾಡಿದ್ಮೇಲೆ ಅಲ್ಲಿಗೆ ಸಂಬಂಧಪಟ್ಟ ವಸ್ತುಗಳ ಸೀಸರ್ ರೆಕಾರ್ಡ್ಸ್ ನ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಆಗ ಜಡ್ಜ್ ಕೂಡ ಆ ಪೊಲೀಸ್ಗೆ ನಿನಗೆ ಕೆಲಸ ಗೊತ್ತಿದೆಯೋ ಗೊತ್ತಿಲ್ವೋ ಅಂತ ಬೈತಾರೆ. ಈಗ ಪ್ರೀತಿ ಈ 4 ಜನರಲ್ಲಿ ಈ ಕೈ ಫ್ರಾಕ್ಚರ್ ಆದವನನ್ನ ಕೈ ಏನಾಗಿದೆ ಅಂತ ಕ್ರಾಸ್ ಕ್ವಶನ್ ಮಾಡಿದಾಗ ಹೊಡೆದಾಟದಲ್ಲಿ ನನ್ನ ಕೈ ಮುರಿದು ಹಾಕ್ಬಿಟ್ರು, ಕೈ ಎತ್ತೋಕ್ ಆಗ್ತಿಲ್ಲ ಅಂತ ಡಾಕ್ಟರ್ ಕಟ್ ಹಾಕಿದ್ದಾರೆ ಅಂತ ಹೇಳ್ತಾನೆ. ಪ್ರೀತಿ, ಈಗ ಕೈಯನ್ನ ಎಷ್ಟು ಮೇಲೆ ಎತ್ತೋಕಾಗುತ್ತೆ ಅಂತ ಕೇಳಿದ್ರೆ ಇಷ್ಟೇ ಮೇಡಮ್ ಕೈ ಎತ್ತೋದಕ್ಕಾಗೋದು, ಜಾಸ್ತಿ ಎತ್ತೋಕೆ ಟ್ರೈ ಮಾಡಿದ್ರೆ ನೋವುತ್ತೆ ಅಂತ ತೋರಿಸ್ತಾನೆ. ಹಾಗಿದ್ರೆ ಮೊದಲು ಎಷ್ಟು ಎತ್ತರಕ್ಕೆ ಎತ್ತುತ್ತಿದ್ರಿ ಅಂತ ಕೇಳಿದಾಗ ಇಷ್ಟು ಎತ್ತಬಹುದು ಅಂತ ತೋರಿಸೇ ಬಿಡ್ತಾನೆ. ಜಡ್ಜ್ ಮುಂದೆ, ಜನರ ಮುಂದೆ ಇದೆಲ್ಲ ಫಾಲ್ಸ್ ನರೇಟಿವ್ಸ್ ಅಂತ ಕ್ರಾಸ್ ಕ್ವಶನ್ ಮಾಡಿನೇ ಪ್ರೀತಿ ಅದನ್ನ ಪ್ರೂವ್ ಮಾಡ್ತಾಳೆ. ಈಗ ಜಡ್ಜ್ ಬೇಬಿ ಕಣ್ಣನ್ ಏನಾದ್ರೂ ವಾದ ಮಾಡಿಸೋದು ಇದೆಯಾ ಅಂತ ಕೇಳಿದಾಗ ಇವನು ಎದ್ದು ಬರ್ತಾನೆ. ಇವನೇ ಆ ಕ್ರಿಮಿನಲ್ ಲಾಯರ್ ಬೇಬಿ ಕಣ್ಣನ್. ಈ ಬೇಬಿ ಕಣ್ಣನ್ ಜಡ್ಜ್ಗೆ ನನ್ನ ಎಲ್ಲಾ ಆರ್ಗ್ಯುಮೆಂಟ್ಸ್ ರಿಟರ್ನ್ ಸ್ಟೇಟ್ಮೆಂಟ್ಸ್ ಮಾಡಿ ನಿಮಗೆ ಆಲ್ರೆಡಿ ಸಬ್ಮಿಟ್ ಮಾಡಿದೀನಿ ಮೈ ಲಾರ್ಡ್ ಅಂತಾನೆ. ಜಡ್ಜ್ ಅದನ್ನ ಪರಿಶೀಲಿಸೋಕೆ ನೋಡಿದಾಗ ಬೇಬಿ ಕಣ್ಣನ್ ಮುಖ್ಯವಾದ ಕೀ ಪಾಯಿಂಟ್ಸ್ ಪೇಜ್ 5 ಅಲ್ಲಿ ಇದೆ ಮೈ ಲಾರ್ಡ್ ಅಂತಾನೆ. ಜಡ್ಜ್ ಪೇಜ್ ತೆಗೆದು ನೋಡಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಾರೆ. ಬೇಬಿ ಕಣ್ಣನ್ ಮುಗುಳು ನಗ್ತಾನೆ. ಜಡ್ಜ್, ಇಷ್ಟು ಕೀ ಪಾಯಿಂಟ್ಸ್ ಇದ್ರೆ ಸಾಕಾಗೋದಿಲ್ಲ, ಬೇರೆ ಏನಾದ್ರು ಪಾಯಿಂಟ್ಸ್ ಇದೆಯಾ ಅಂತ ಕೇಳ್ತಾರೆ. ಆಗ ಬೇಬಿ ಕಣ್ಣನ್ ಪೇಜ್ ನಂಬರ್ 7 ಅಲ್ಲಿ ನೋಡಿ ಮೈ ಲಾರ್ಡ್ ಅಂತ ಹೇಳ್ತಾನೆ. ಬೇಬಿ ಕಣ್ಣನ್ ಹೇಳೋ ಪೇಜ್ ನಂಬರ್ಸ್ ಅಲ್ಲಿ ಅಂತದೇನಿದೆ ಅಂತ ಪ್ರೀತಿ ಚೆಕ್ ಮಾಡ್ತಾಳೆ. ಅಲ್ಲಿ ಅಂತ ವ್ಯಾಲಿಡ್ ಪಾಯಿಂಟ್ಸ್ ಏನು ಇರಲ್ಲ. ಅಂದ್ರೆ ಈ ಬೇಬಿ ಕಣ್ಣನ್ ಮತ್ತೆ ಜಡ್ಜ್ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಕೊಳ್ತಿದ್ದಾರೆ. ಜಡ್ಜ್ ಇನ್ನೂ ಕೀ ಪಾಯಿಂಟ್ಸ್ ಬೇಕಾಗಿತ್ತು ಅಂತ ಕೇಳ್ತಾರೆ. ಬೇಬಿ ಕಣ್ಣನ್, ನನ್ನ ಹತ್ರ ಇರೋದನ್ನೆಲ್ಲ ಸಬ್ಮಿಟ್ ಮಾಡಿದೀನಿ ಮೈ ಲಾರ್ಡ್, ದಯವಿಟ್ಟು ಅದನ್ನೆಲ್ಲ ಪರಿಶೀಲಿಸಿ ಪರಿಗಣಿಸಿ ನಮ್ಮ ಕಕ್ಷಿದಾರರಿಗೆ ನ್ಯಾಯ ಒದಗಿಸಿಕೊಡಿ ಅಂತ ಕೇಳ್ತಾನೆ. ಈಗ ಫೈನಲ್ ಆಗಿ ಜಡ್ಜ್, ಮಿಸ್ಟರ್ ಅಂಡ್ ಮಿಸಸ್ ಶಂಕರನ್, ನೀವು ಅವರ ಬಿಸ್ಕೆಟ್ ಫ್ಯಾಕ್ಟರಿಯಲ್ಲಿ ಪ್ರಾಪರ್ಟೀಸ್ ನ ಡ್ಯಾಮೇಜ್ ಮಾಡಿದೀರಾ, ಅದು ಅಲ್ಲದೆ ಆ ಕಂಪನಿಯ ಪ್ರೊಪರೈಟರ್ಸ್ ಮೇಲೆ ಹಲ್ಲೆನೂ ಮಾಡಿದೀರಾ ಅಂತ ಇಲ್ಲಿನ ಸಾಕ್ಷಿಗಳು ಹೇಳ್ತಿವೆ. ಅಪರಾಧಿನ ರಿಮ್ಯಾಂಡ್ ಗೆ ಹಾಕ್ಬೇಕು, ಆದ್ರೆ ನಿಮ್ಮ ವಯಸ್ಸನ್ನ ಗಮನದಲ್ಲಿಟ್ಕೊಂಡು 1 ಲಕ್ಷ ಪರ್ಸನಲ್ ಬಾಂಡ್ ಮೇಲೆ ಈ ಕೋರ್ಟ್ ಬೇಲ್ ಕೊಡ್ತಿದೆ. ಇನ್ನು ಮುಂದೆ ಕೋರ್ಟ್ ಪರ್ಮಿಷನ್ ಇಲ್ಲದೆ ನೀವು ಅವರ ಫ್ಯಾಕ್ಟರಿಗೆ ಕಾಲಿಡೋ ಹಕ್ಕು ಇರೋದಿಲ್ಲ ಅಂತ ತೀರ್ಪು ಕೊಡ್ತಿರ್ತಾರೆ. ಆಗ ಪ್ರೀತಿ ಇಮಿಡಿಯೇಟ್
ಇಮಿಡಿಯೇಟ್ ಆಗಿ ಎದ್ದು, ಮೈ ಲಾರ್ಡ್, ಅವರು ಹೇಳಿದ ಪೇಜಸ್ ಅಲ್ಲಿ ಯಾವುದೇ ವ್ಯಾಲಿಡ್ ಪಾಯಿಂಟ್ಸ್ ಇಲ್ಲ, ಬೇಬಿ ಕಣ್ಣನ್ ಯಾವ ಎವಿಡೆನ್ಸ್ ಸಬ್ಮಿಟ್ ಮಾಡಲಿಲ್ಲ ಅಂತ ವಾದ ಮಂಡಿಸಿದಾಗ ಈ ಕೋರ್ಟ್ಗೆ ನೀವು ಟೀಚ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ನ್ಯಾಯಾಧೀಶರ ತೀರ್ಪನ್ನೇ ಪ್ರಶ್ನಿಸ್ತೀರಾ ಅಂತ ಬೈತಾರೆ. ಆಗ ಪ್ರೀತಿ, ನಾನು ಕಣ್ಣು ಮುಂದೆನೆ ಪ್ರೂವ್ ಮಾಡಿದೀನಿ, ಇನ್ನು ಏನ್ ಸಾಕ್ಷಿ ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಜಡ್ಜ್, ನಿಮಗೆ ತೀರ್ಪಿನ ಮೇಲೆ ಅಸಮಾಧಾನ ಇದ್ರೆ ಹೋಗಿ ಹೈಕೋರ್ಟ್ ಅಲ್ಲಿ ಮತ್ತೆ ಅಪೀಲ್ ಮಾಡ್ಕೊಳ್ಳಿ, ಇದಕ್ಕೂ ಮೇಲೆ ಮಾತಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಆಕ್ಷನ್ ತಗೋಬೇಕಾಗತ್ತೆ ಅಂತ ಹೇಳಿ ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೆ. ನಿಜವಾದ ಅಪರಾಧಿಗಳು ಸಂಭ್ರಮಿಸಿ ಅಲ್ಲಿಂದ ಹೋಗ್ತಾರೆ. ಈಗ ಬೇಬಿ ಕಣ್ಣನ್ ಪ್ರೀತಿ ಹತ್ರ ಬಂದು, ಕಾಲೇಜ್ ಡೇಸ್ ಇಂದಾನು ನೀನು ಆರ್ಗ್ಯುಮೆಂಟ್ಸ್ ನ ಚೆನ್ನಾಗೆ ಮಾಡ್ತೀಯ, ಆದ್ರೆ ಫೈನಲ್ ಗೇಮ್ ಅಲ್ಲಿ ನೀನು ವಿನ್ ಆಗೋದೇ ಇಲ್ಲ. ನಿನ್ನ ಪ್ರಾಬ್ಲಮ್ ಏನ್ ಗೊತ್ತಾ, ಓಪನ್ ಕೋರ್ಟ್ ಅಲ್ಲಿ ಆರ್ಗ್ಯೂ ಮಾಡಿ ಕ್ಲಾಪ್ಸ್ ಗಿಟ್ಟಿಸ್ಕೊಂಡು ನೀನು ಒಳ್ಳೆ ಲಾಯರ್ ಅಂತ ನಿನಗೆ ನೀನೇ ಅನ್ಕೊಂಡ್ಬಿಡ್ತೀಯ. ಆದ್ರೆ ಒಬ್ಬ ಸ್ಮಾರ್ಟ್ ಲಾಯರ್ ಗೆ ಆರ್ಗ್ಯುಮೆಂಟ್ ಗಿಂತ ಫೈನಲ್ ತೀರ್ಪು ಕೊಡೋ ಜಡ್ಜ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳ್ತಾನೆ. ಆಗ ಪ್ರೀತಿ, ಇದೆಲ್ಲ ಎಷ್ಟು ದಿನ ಅಂತ ಮಾಡ್ತೀಯ, ಇವತ್ತು ಎಲ್ಲ ನಿನ್ನ ಕಂಟ್ರೋಲ್ ಇರಬಹುದು, ಆದ್ರೆ ಒಂದಿನ ಎಲ್ಲಾನು ಚೇಂಜ್ ಆಗೇ ಆಗುತ್ತೆ, ಕೊನೆಯಲ್ಲಿ ನಮ್ಮಿಬ್ರಲ್ಲಿ ಯಾರು ಸರ್ವೇ ಆಗ್ತಾರೆ ನೋಡ್ತೀನಿ ಅಂತ ಸವಾಲ್ ಆಗ್ತಾಳೆ. ಆಗ ಬೇಬಿ ಕಣ್ಣನ್, ಇದು ನನ್ ಜಾಗ, ನನ್ನ ಕೋರ್ಟ್, ಇಲ್ಲಿ ಯಾವುದು ಬದಲಾಗಲ್ಲ, ಆ ದೇವರೇ ಇಲ್ಲಿಗೆ ಇಳಿದು ಬಂದ್ರು ಒಂದು ಸಣ್ಣ ವಿಷಯನೂ ಚೇಂಜ್ ಮಾಡೋದಕ್ಕಾಗಲ್ಲ, ಚೇಂಜ್ ಮಾಡೋಕೆ ನಾನು ಬಿಡೋದು ಇಲ್ಲ ಅಂತ ಹೇಳಿ ಹೋಗ್ತಾನೆ. ಈಗ ಸುಕುಮಾರನ್ ಮತ್ತೆ ಬಿಂದುನ ಫಸ್ಟ್ ಡೇ ಕೋರ್ಟ್ ಹಿಯರಿಂಗ್ ಗೆ ಕರ್ಸಿರ್ತಾನೆ. ಕೋರ್ಟ್ ಆವರಣದ ಎಂಟ್ರಿಲಿ ಅಲ್ಲೊಂದು ಪ್ರಾದೇಶಿಕ ದೈವದ ಗುಡಿ ಇರುತ್ತೆ. ಸುಕುಮಾರನ್ ಅಲ್ಲಿನ ಅರ್ಚಕರನ್ನ ಇದು ಯಾವ ದೇವರು ಅಂತ ಕೇಳ್ತಾನೆ. ಅದಕ್ಕೆ ಆ ಪೂಜಾರಿ, ಈ ದೈವದ ಹೆಸರು ಕರುಪ್ಪು, ಕರುಪ್ಪು ತುಂಬಾನೇ ಪವರ್ಫುಲ್, ಇವರಿಗೆ ಬಡವ ಶ್ರೀಮಂತರ ಮಧ್ಯೆ ಭೇದ ಇಲ್ಲ, ಜಾತಿ ಮತಗಳನ್ನ ನೋಡೋದಿಲ್ಲ, ಎಲ್ಲರನ್ನು ಒಂದೇ ಸಮವಾಗಿ ನೋಡೋ ದೇವರು ಇವರು. ಕೋರ್ಟ್ ಇಂದ ಬಗೆಹರಿಸೋದಕ್ಕೆ ಆಗದೇ ಇರುವಂತಹ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ನ್ಯಾಯ ಒದಗಿಸ್ತಾರೆ. ಇವರು ನ್ಯಾಯ ದೇವತೆ ಇದ್ದ ಹಾಗೆ. ಪ್ರತಿಯೊಂದು ಪ್ರದೇಶಕ್ಕೂ ಒಂದೊಂದು ಕಾವಲು ದೈವ ಇದ್ದೇ ಇರುತ್ತೆ. ಅದೇ ತರ ಈ ಪ್ರದೇಶಕ್ಕೆ ಕರುಪ್ಪು ಕಾವಲು ದೈವ. ಕರುಪ್ಪು ಮೃದು ರೀತಿಯ ದೇವರಲ್ಲ, ಮನಸ್ಸನ್ನ ನಿಷ್ಕಲ್ಮಶವಾಗಿ ಇಟ್ಕೊಂಡು ಭಕ್ತಿಯಿಂದ ಕರ್ಪೂರ ಹಚ್ಚಿ ಒಣಮೆಣಸಿನಕಾಯಿನ ಜಜ್ಜಿ ಕರುಪಿಗೆ ಅರ್ಪಿಸಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಈ ದೇವರು ತಕ್ಷಣ ನಿಮ್ಗೆ ನ್ಯಾಯ ಕೊಡ್ತಾರೆ. ಬೇಟೆಯಾಡೋ ದೇವರು ಇವನು, ಅದಕ್ಕೆ ಬೇಟೆ ಕರುಪ್ಪು ಅಂತ ಕರೀತಾರೆ ಅಂತ ವಿವರಿಸಿ ಹೇಳ್ತಾನೆ. ಈಗ ಕರುಪ್ಪು ಸಿನಿಮಾ ಶುರುವಾಗುತ್ತೆ. ಹಾಗೆ ನೋಡಿದ್ರೆ ಇವರಿಬ್ಬರನ್ನ ರಿಟರ್ನ್ ಆಫ್ ಪ್ರಾಪರ್ಟಿ ಮೇಲೆ ಕೋರ್ಟ್ ಗೆ ಕರೆಸುವ ಹಾಗೆ ಇರ್ಲಿಲ್ಲ. ಆದ್ರೆ ಬೇಬಿ ಕಣ್ಣನ್ ಕಡೆಯವನು, ಹೇಗಿದ್ರು ಇವರು ಕೇರಳದವರು, ಇಲ್ಲಿನ ಬಗ್ಗೆ ಗೊತ್ತಿರಲ್ಲ, ಒಂದೊಂದು ಹಿಯರಿಂಗ್ಗೂ 10,000 ವಸೂಲಿ ಮಾಡಬಹುದು ಅಂತ ಪ್ಲಾನ್ ಹಾಕಿ ಕರ್ಸಿರ್ತಾನೆ. ಆದ್ರೆ ಇವತ್ತು ಕೋರ್ಟ್ ಅಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೇಳಲ್ಲ. ಬೇಬಿ ಕಣ್ಣನ್, ನಮ್ಮ ಕ್ಲೈಂಟ್ ಗೆ ಆರೋಗ್ಯ ಸ್ಥಿತಿ ಸರಿ ಇಲ್ಲ, ಬೇರೆ ಡೇಟ್ ಕೊಡಿ ಅಂತ ಮೊದಲೇ ಕೇಳ್ಬಿಡ್ತಾನೆ. ಆಗ ಜಡ್ಜ್, ಇದೇ ತಿಂಗಳು 21ನೇ ತಾರೀಕು ಹಿಯರಿಂಗ್ ಗೆ ಬನ್ನಿ ಅಂತ ಹೇಳ್ತಾರೆ. ಕೋರ್ಟ್ ಸೆಷನ್ ಮುಗಿಸ್ಕೊಂಡು ಅಲ್ಲೇ ಒಂದು ಫೇಮಸ್ ಬಿರಿಯಾನಿ ಹೋಟ್ಲಿಗೆ ಕರ್ಕೊಂಡು ಹೋಗಿ ಇಡೀ ಬೇಬಿ ಕಣ್ಣನ್ ಟೀಮ್ ಪಾಪ ಇವ್ರ ದುಡ್ಡಲ್ಲಿ ಬಿರಿಯಾನಿ ತಿನ್ಕೊಂಡು ಮನೆಗೂ ಬೇರೆ ಪಾರ್ಸಲ್ಸ್ ತಗೋತಾರೆ. ಸುಕುಮಾರನ್, ಸರ್ ಕೇಸ್ ಎಲ್ಲ ಇವತ್ತಿಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರಿ, ಮತ್ತ್ಯಾಕ್ ಸರ್ ಬೇರೆ ಡೇಟ್ ಕೊಟ್ಟಿದ್ದಾರೆ ಅಂತ ಕೇಳ್ತಾನೆ. ಆಗ ಈ ಅಮ್ಮ, ನಮ್ಮ ಹತ್ರ ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಇತ್ತು, ನೆನ್ನೆ ಸ್ಟೇಷನ್ಗೂ ಕೂಡ ಹೋಗಿ ಮಾತಾಡಿದಿವಿ ಅಂತ ಹೇಳ್ತಾರೆ. ಆದ್ರೆ ಇವರು ಪೊಲೀಸ್ನವ್ರ ಹತ್ರ ನಾವು ಹೇಳೋವರೆಗೂ ನೀವು ಕೋರ್ಟ್ ಗೆ ಬರೋ ಹಾಗಿಲ್ಲ ಅಂತ ಲಂಚ ಕೊಟ್ಟು ಬಂದಿರ್ತಾರೆ. ಯಾಕಂದ್ರೆ ಇದನ್ನ ಅಟೆಂಡ್ ಮಾಡಿದ ಪೊಲೀಸ್ ಕೋರ್ಟ್ ಗೆ ಬಂದಿಲ್ಲ ಅಂದ್ರೆ ಡೇಟ್ ಮತ್ತೆ ಮುಂದಕ್ಕೆ ಹೋಗುತ್ತೆ. ಈ ಸಲ ಕೋರ್ಟ್ ಅಲ್ಲಿ ಯಾವ್ದೇ ಹಿಯರಿಂಗ್ ಮಾಡಿಲ್ಲ ಅಂದ್ರೂ 10,000 ಫೀಸ್ ಇಸ್ಕೊಳ್ತಾರೆ. ಸುಕುಮಾರನ್, ಮೊದಲೇ ಪೊಲೀಸ್ನವರು 60 ತೊಲೆ ರಿಕವರ್ ಮಾಡೋ ಜಾಗದಲ್ಲಿ ಬರೀ 45 ತೊಲೆ ಮಾತ್ರ ಕೊಟ್ಟಿದ್ದಾರೆ. ಈಗ ಕೋರ್ಟ್ ಅಲ್ಲಿ ಬೇರೆ ಡೇಟ್ ನ ಮುಂದಕ್ಕೆ ಹಾಕಿದ್ದಾರೆ, ನನಗೆ ಯಾಕೋ ಭಯ ಆಗ್ತಿದೆ ಸರ್ ಅಂತ ಕೇಳ್ತಾನೆ. ನನಗೆ ಯಾಕೋ ಭಯ ಆಗ್ತಿದೆ ಸರ್ ಅಂತ ಹೇಳ್ತಾನೆ. ತಕ್ಷಣ ಬೇಬಿ ಕಣ್ಣನ್, ಏನು 15 ತೊಲೆ ಕಳ್ಳರು ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರ, ಇದನ್ನ ಮೊದಲೇ ಹೇಳ್ಬೇಕು ತಾನೆ ಅಂತ ಹೇಳಿ ಸ್ಟೇಷನ್ ಎಸ್ ಐಗೆ ಕಾಲ್ ಮಾಡಿ, ಮೇಡಮ್ 60 ತೊಲೆಲಿ 45 ತೊಲೆ ಗೋಲ್ಡ್ ಮಾತ್ರ ಕೊಟ್ಟಿದಿರಂತೆ ಅಂತ ಕೇಳಿದ್ರೆ ಆ ಎಸ್ ಐ, FIR ಅಲ್ಲಿ ಎಷ್ಟು ತೋರಿಸಿದ್ದೀವೋ ಅಷ್ಟೇ ಕೊಡೋದು, ಫೋನ್ ಮಾಡಿದವ್ರಿಗೆಲ್ಲ ಲೆಕ್ಕ ಕೊಡೋಕ್ಕಾಗಲ್ಲ, ಏನೇ ಇದ್ರು ಎದುರುಗಡೆ ಬಂದು ಮಾತಾಡುವಂತ ಏಕವಚನದಲ್ಲಿ ಮಾತಾಡಿ ಹವಾಜ್ ಹಾಕ್ಬಿಡ್ತಾಳೆ. ತಕ್ಷಣ ಬೇಬಿ ಕಣ್ಣನ್ಗೆ ಟ್ರಿಗರ್ ಆಗಿ ಅವನಿಗೆ ಪರಿಚಯ ಇರೋ ಹೂ ಮಾರೋರು, ಅಂಗಡಿ ಇಟ್ಟಿರೋರು, ಪುಡಿ ರೌಡಿಗಳು, ಆಟೋ ಓಡಿಸೋರ್ನೆಲ್ಲ ಲಾಯರ್ಸ್ ಗಳು ಅಂತ ಸ್ಟೇಷನ್ ಮುಂದೆ ಕರೆಸಿ ದೊಡ್ಡ ಪ್ರೊಟೆಸ್ಟ್ ಮಾಡಿಸ್ತಾನೆ. ಆ ಎಸ್ ಐದು ಮಾಕ್ ಫೋಟೋಸ್ ಮಾಡಿಸಿ ಪೋಸ್ಟರ್ಸ್ ಹಾಕಿಸ್ತಾನೆ. ಮೀಡಿಯಾಗಳಿಂದ ಕ್ವಶನ್ಸ್ ಹಾಕ್ಸಿ ಅಧಿಕಾರಿಗಳಿಂದ ಒತ್ತಡ ಬರೋ ಹಾಗೆ ಇಶ್ಯೂ ಕ್ರಿಯೇಟ್ ಮಾಡ್ತಾನೆ. ಇದರ ಬಿಸಿ ಮುಟ್ಟಿದಾಗ ಎಸ್ ಐ ಉಳಿದಿರೋ 15 ತೊಲೆನ ವಾಪಸ್ ಕೊಡ್ಬೇಕಾಗತ್ತೆ. ಗೋಲ್ಡ್ ಇಸ್ಕೊಂಡು ಅಷ್ಟಕ್ಕೆ ಸುಮ್ನೆ ಬಿಡದೆ ನೀವು ಫೋನ್ ಅಲ್ಲಿ ನಮ್ಮ ಲಾಯರ್ಸ್ ಗೆ ಅವಮಾನ ಮಾಡಿದೀರಾ. ಈಗ ಇಡೀ ನಿಮ್ಮ ಪೊಲೀಸ್ ಸ್ಟೇಷನ್ ನನ್ನ ಕಂಟ್ರೋಲ್ ಅಲ್ಲಿ ಇದೆ. ನಾನ್ ಸ್ವಲ್ಪ ಅವ್ರಿಗೆ ಟ್ರಿಗರ್ ಮಾಡಿದ್ರೆ ಪರಿಸ್ಥಿತಿ ಮಿತಿ ಮೀರಿ ಹೋಗುತ್ತೆ. ನೀವು ಫೋನ್ ಅಲ್ಲಿ ರೆಸ್ಪೆಕ್ಟ್ ಇಲ್ಲದೆ ಮಾತಾಡೋದಕ್ಕೆ ಬೆಲೆ ತೆರಬೇಕಾಗತ್ತೆ ಅಂತಾನೆ. ಆಗ ಎಸ್ ಐ ಕಾನ್ಸ್ಟೇಬಲ್ ಗೆ ಹೋಗಿ ಆ ಸ್ಪಾಯ್ ಇಂದ ಕಲೆಕ್ಟ್ ಮಾಡಿರೋ ಅಮೌಂಟ್ ನ ತಂದು ಕೊಡಿ ಅಂತ ಹೇಳಿ ದಯವಿಟ್ಟು ಮೊದಲು ಇಲ್ಲಿಂದ ಎಲ್ಲರನ್ನು ಕರ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತಾಳೆ. ಲಂಚ ತಗೊಳ್ಳೋ ಪೊಲೀಸ್ನವರ ಹತ್ರನೇ ದುಡ್ಡು ವಸೂಲಿ ಮಾಡಿ ಆಚೆ ಬಂದ ಪೊಲೀಸ್ನವರು, ನಿಮ್ಮ 15 ತೊಲೆ ಗೋಲ್ಡ್ ಅನ್ನ ತಗೊಂಡಿಲ್ಲ, ಕಳ್ಳರಿಂದ ರಿಕವರಿ ಆಗಿರೋದೇ 45 ತೊಲೆ, ನಾನು ಕಮಿಷನರ್ ಆಫೀಸ್ ಇಂದ ಪ್ರೆಷರ್ ಹಾಕ್ಸಿದ್ಕೆ ಕಾಂಪ್ರಮೈಸ್ ಗೆ ಒಪ್ಕೊಂಡ್ರು, ಅದಕ್ಕೆ ಸ್ಪಾಯ್ ಇಂದ ವಸೂಲಿ ಮಾಡಿರೋ ಲಂಚದ ಹಣನ ನಮಗ್ ಕೊಟ್ರು, ನಾನೊಬ್ಬ ನಿಷ್ಠಾವಂತ ಲಾಯರ್ ಆಗಿ ಈ ಹಣನ ನಾನು ಮುಟ್ಟೋ ಹಾಗಿಲ್ಲ, ಆದ್ರೆ ನಿಮ್ಗೋಸ್ಕರ ತಗೊಂಡಿದ್ದೀನಿ, ತಗೊಳ್ಳಿ ಸರ್ ಅಂತ ಸುಕುಮಾರನ್ಗೆ ಹಣ ಕೊಟ್ಟು ಮತ್ತೆ ಆ ಲಾಯರ್ ಸಮುದಾಯ ನಾನು ಒಂದು ಮಾತು ಕರೆ ಕೊಟ್ಟೋದಕ್ಕೆ ಇಷ್ಟು ಬೆಂಬಲವಾಗಿ ನಿಂತ್ಕೊಂಡ್ರು, ಇವ್ರಿಗೋಸ್ಕರ ಏನಾದ್ರು ಮಾಡೋಣ ಅಂದ್ರೆ ನಾನೊಬ್ಬ ಬಡವ, ಹೇಗಿದ್ರು ಇದು ಲಂಚದ ಹಣ ಅಲ್ವಾ ಸರ್, ಇದನ್ನ ನಾನು ಇಟ್ಕೊಳ್ಳೋದ್ ಬೇಡ, ನೀವು ಇಟ್ಕೊಳ್ಳೋದ್ ಬೇಡ, ಇವ್ರುಗಳಿಗೆ ಹಂಚ್ಬಿಡೋಣ ಅಂತ ಹೇಳಿ ಮತ್ತೆ ಇಸ್ಕೊಂಡು ಹೋಗ್ತಾನೆ. ಒಂದು ಕಡೆ 15 ತೊಲೆ ಚಿನ್ನನ ಪೊಲೀಸ್ನವರಿಂದ ಸಕ್ಸಸ್ಫುಲ್ ಆಗಿ ಕಲೆಕ್ಟ್ ಮಾಡಿ ಅದನ್ನ ಕಳ್ಳರು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಸುಕುಮಾರನ್ಗೆ ಪಟ್ಟಿ ಕಟ್ಟಿ ಪೊಲೀಸರಿಗೆ ಬೆದರಿಕೆ ಹಾಕಿ ವಸೂಲಿ ಮಾಡಿದ ಹಣನ ಸುಕುಮಾರನ್ಗೆ ಕೊಡೋ ರೀತಿ ಕೊಟ್ಟು ಮತ್ತೆ ಅದನ್ನ ಬಣ್ಣದ ಮಾತುಗಳಾಡಿ ವಾಪಸ್ ಇಸ್ಕೊಂಡು ಇವನಿಗಿರೋ ಟ್ಯಾಲೆಂಟ್ ನ ಮಿಸ್ಯೂಸ್
ಮಾಡ್ಕೋತಾನೆ. ಪಾಪ ಈ ತರ ನ್ಯಾಯ ಕೊಡ್ಸಿ ಅಂತ ಕೇಳ್ಕೊಂಡ್ ಬರೋ ಮುಗ್ಧರಿಗೆ ಕೇಸ್ ಡೇಟ್ ನ ಮುಂದಕ್ಕೆ ಹಾಕ್ಸಿ ದುಡ್ಡು ವಸೂಲಿ ಮಾಡೋದು, ಈ ಕೋರ್ಟ್ ಬಿಲ್ಡಿಂಗ್ ಕಳ್ಕೊಂಡ್ ಬೀಳೋ ಲೆವೆಲ್ ಗೆ ದುಸ್ಥಿತಿಲಿ ಇರುತ್ತೆ. ಸುಕುಮಾರನ್ ಮತ್ತೆ ಬಿಂದು ಕೋರ್ಟ್ ಗೆ ಅಲಿಯೋದಷ್ಟೇ ಅಲ್ಲ, ಇವ್ರಿಗೆ ಬಿರಿಯಾನಿ, ಸಿಗರೇಟ್, ಬೀಡ ಕೊಡ್ಸೋದು, ಹಿಂಗೆ ಖರ್ಚು ಮಾಡಿ ಹಣ ಪೋಲ ಆಗ್ತಾನೆ ಇರುತ್ತೆ. ಇವ್ರ ಸ್ಥಿತಿ ಮಾತ್ರ ಅಲ್ಲ, ಈ ಕೋರ್ಟ್ ಅಲ್ಲಿ ನ್ಯಾಯ ಅಂತ ಕೇಳ್ಕೊಂಡ್ ಬರೋ ಎಲ್ರದು ಇದೇ ಕತೆ. ಬಿಂದುಗಂತೂ ದಿನೇ ದಿನೇ ಆರೋಗ್ಯ ಸ್ಥಿತಿ ಗಂಭೀರ ಆಗ್ತಿರುತ್ತೆ. ವಾಮಿಟಿಂಗ್ ಶುರು ಆಗಿರುತ್ತೆ. ಅಪ್ಪ ಮಗಳು ಅವ್ರು ಹೇಳಿದ ಡೇಟ್ ಗೆ ಬರೋದು, ಬರೀ ಒಂದು ಸೈನ್ ಮಾಡಿ ಲಾಯರ್ ಫೀಸ್ ಕೊಟ್ಟು ಮನೆಗೆ ಹೋಗೋದು. ಈ ಜಡ್ಜ್ಗಂತೂ ಇದು ಇಷ್ಟು ಎಳೆಯೋ ಕೇಸ್ ಅಲ್ಲ ಅಂತ ಗೊತ್ತಿದ್ರು ಪಾಪ ಇವ್ರನ್ನ ಅಲ್ಸ್ತಾನೆ ಇರ್ತಾನೆ. ಈ ಲಾಯರ್ ಗಳಿಗೆ ಗೊತ್ತಿರೋದು ಒಂದೇ, ಕ್ಲೈಂಟ್ಸ್ ಹತ್ರ ದುಡ್ಡಿಸ್ಕೊಳ್ಳೋದು, ಅವ್ರ ದುಡ್ಡಲ್ಲೇ ಬಿರಿಯಾನಿ ತಿನ್ನೋದು. ಬಿಂದುಗೆ ಇದು ಅರ್ಥ ಆಗೋಗುತ್ತೆ. ಆದ್ರೆ ಸುಕುಮಾರನ್ ಇನ್ನೂ ಹೋಪ್ಸ್ ಇಟ್ಕೊಂಡು ನಾಳೆ ಹಿಯರಿಂಗ್ ಅಲ್ಲಿ ಕೇಸ್ ಮುಗಿಯುತ್ತೆ, ನಾವು ಗೋಲ್ಡ್ ಇಸ್ಕೊಂಡು ಸ್ಟ್ರೈಟ್ ಹಾಸ್ಪಿಟಲ್ ಗೆ ಹೋಗಿ ನಿನ್ನ ಅಡ್ಮಿಟ್ ಮಾಡಿ ಸರ್ಜರಿ ಮಾಡಿಸ್ಬಿಡ್ತೀನಿ, ಸರ್ಜರಿ ಮುಗಿಸ್ಕೊಂಡು ಚೆನ್ನೈಯಲ್ಲಿರೋ ಮೋಹನ್ ಲಾಲ್ ಮತ್ತೆ ದುಲ್ಕರ್ ಸಲ್ಮಾನ್ ಮನೆನ ನೋಡ್ಕೊಂಡು ಊರಿಗೆ ಹೋಗ್ಬಿಡೋಣ, ಇವತ್ತು ಗೋಲ್ಡ್ ರೇಟ್ ಏನಿದೆ ಚೆಕ್ ಮಾಡಮ್ಮ ಅಂತಾನೆ. ಆಗ ಬಿಂದು ಅಪ್ಸೆಟ್ ಆಗಿ, ನಮ್ಗೆ ನಮ್ಮ ಗೋಲ್ಡ್ ವಾಪಸ್ ಸಿಗೋದಿಲ್ಲ ಅಪ್ಪ, ನಿನಗಿದು ಯಾಕೆ ಅರ್ಥ ಆಗ್ತಿಲ್ಲ, ಅವರು ನಮ್ಗೆ ಸ್ಕ್ಯಾಮ್ ಮಾಡ್ತಿದ್ದಾರೆ, ಇದು ಒಂದು ದಿನದಲ್ಲಿ ಆಗೋ ಕೆಲಸ. ಆ ಲಾಯರ್ ಗಳಿಗೆ, ಜಡ್ಜ್ ಗೆ ನಮ್ಮ ಕಷ್ಟ ಬೇಕಾಗಿಲ್ಲ, ಅವ್ರಿಗೆಲ್ಲ ಬೇಕಾಗಿರೋದು ಗೂಗಲ್ ಪೇ ಮತ್ತೆ ಬಿರಿಯಾನಿ ಅಷ್ಟೇ. ಕ್ರೀಮ್, ಸಿಗರೇಟ್, ಬೀಡ, ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ. ಇದಕ್ಕೂ ಮೇಲೆ ನಿನಗೆ ನೀನೇ ಅವಮಾನ ಮಾಡ್ಕೊಳ್ಳೋದನ್ನ ನಾನ್ ನೋಡೋಕಾಗಲ್ಲ, ಮನೆಗೆ ಹೋಗ್ಬಿಡೋಣ ನಡಿಯಪ್ಪ, ನನ್ನಿಂದ ನಿನ್ನ ಈ ರೀತಿ ನೋಡೋಕಾಗಲ್ಲ, ಸಾಕಾಗೋಗಿದೆ, ಇಂತ ಜನಗಳ ಜೊತೆ ಇದಕ್ಕೂ ಮೇಲೆ ನನ್ನಿಂದ ಹೆಣಗಾಡೋಕಾಗಲ್ಲ ಅಂತ ಬಿಕ್ಕಿ ಹೇಳ್ತಾಳೆ. ಆದ್ರೆ ಅವರಪ್ಪ ಸುಕುಮಾರನ್, ಇವತ್ತು ನಿನಗೆ ಸಮಾಧಾನ ಆಗುವಷ್ಟು ಹತ್ಬಿಡು ಮಗಳೇ, ಆದ್ರೆ ನನಗೆ ನಂಬಿಕೆ ಇದೆ, ನಾಳೆ ಖಂಡಿತ ನಮ್ಮ ಗೋಲ್ಡ್ ನಮ್ಗೆ ಸಿಕ್ಕೇ ಸಿಗುತ್ತೆ, ನನಗೆ ಆ ನಂಬಿಕೆ ಇದೆ ಅಂತ ಒಂದು ಜೋಕ್ ಹೇಳಿ ಮಗಳನ್ನ ಸಮಾಧಾನ ಮಾಡಿ ಮಲಗಿಸ್ತಾನೆ. ಆದ್ರೆ ಸುಕುಮಾರ್ ಕೂಡ ಕಣ್ಣೀರ್ ಹಾಕೊಂಡೇ ಮಲ್ಕೊಳ್ತಾನೆ. ಮಾರನೇ ದಿನ ಮತ್ತೆ ಹಿಯರಿಂಗ್ ಗೆ ಬಂದಿರ್ತಾರೆ. ಇವತ್ತು ಸ್ಟೇಷನ್ ಇಂದ ಕಾನ್ಸ್ಟೇಬಲ್ ಕೂಡ ಬಂದಿರ್ತಾನೆ, ಗೋಲ್ಡ್ ಅಪ್ರೈಸರ್ ಕೂಡ ಬಂದಿರ್ತಾರೆ. ಈಗ ನೆಕ್ಸ್ಟ್ ಸ್ಟೆಪ್ ಗೋಲ್ಡ್ ಹ್ಯಾಂಡ್ ಓವರ್ ಮಾಡಬೇಕು. ಅಷ್ಟರಲ್ಲಿ ಗುಮಾಸ್ತ ಜಡ್ಜ್ ಕಿವಿಲಿ ಏನೋ ಹೇಳ್ತಾನೆ. ಜಡ್ಜ್ ಸುಕುಮಾರನ್ಗೆ ಗೋಲ್ಡ್ ಹ್ಯಾಂಡ್ ಓವರ್ ಮಾಡದೆ ಕೋರ್ಟ್ ಸೆಷನ್ ಇಲ್ಲಿಗೆ ಎಂಡ್ ಆಗ್ತಿದೆ ಅಂತ ಎದ್ದು ಬಿಡ್ತಾರೆ. ಈಗ ಹತಾಶನಾದ ಸುಕುಮಾರನ್, ಸರ್ ದಯವಿಟ್ಟು ನನ್ನ ಗೋಲ್ಡ್ ನ ಕೊಟ್ಬಿಡಿ, ಇವತ್ತು ಎಲ್ರು ಬಂದಿದ್ದಾರೆ, ಎಲ್ಲಾ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆಗಿದೆ, ಇದಕ್ಕೂ ಮೇಲೆ ನಮ್ಮನ್ನ ಕಾಯಿಸ್ಬಿಡಿ, ನಮ್ಮ ಗೋಲ್ಡ್ ಕೊಟ್ಬಿಟ್ಟು ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ, 4 ತಿಂಗಳಿಂದ ಅಲಿತಿದ್ದೀನಿ, ಗೋಲ್ಡ್ ನಿಮ್ಮ ಕಣ್ಣು ಮುಂದೆನೆ ಇದೆ, ಕೊಟ್ಟು ಹೋಗ್ಬಿಡಿ ಸರ್, ನಾನು ನನ್ನ ಮಗಳಿಗೆ ಪ್ರಾಮಿಸ್ ಮಾಡಿ ಬಂದಿದ್ದೀನಿ ಅಂತ ಜೋರಾಗಿ ಮಾತಾಡ್ಬಿಡ್ತಾನೆ. ಆಗ ಜಡ್ಜ್ ಬೇಬಿ ಕಣ್ಣನ ಚೇಂಬರ್ ಗೆ ಬರೋಕ್ ಹೇಳು ಅಂತ ಹೇಳಿ ಹೋಗ್ಬಿಡ್ತಾನೆ. ಹೊರಗಡೆ ಬಂದಾಗ ಬೇಬಿ ಅಸಿಸ್ಟೆಂಟ್ ಸುಕುಮಾರನ್ ಹತ್ರ, ಸರ್ ಜಡ್ಜ್ ಮುಂದೆ ಹಾಗೆಲ್ಲ ಮಾತಾಡ್ತಾರ, ಬೇಬಿ ಕಣ್ಣನ್ ಕ್ಲೈಂಟ್ ಅಂತ ಸುಮ್ನೆ ಬಿಟ್ಟಿದ್ದಾರೆ, ಅವ್ರಿಗೆ ಏನ್ ಎಮರ್ಜೆನ್ಸಿ ಇತ್ತೋ ಏನೋ, ನಾವು ಹಾಗೆಲ್ಲ ಕ್ವಶನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಈಗ ಬೇಬಿ ಬಂದು, ಯೋ ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ, ನೀನು ಏನ್ ಅನ್ಕೊಂಡಿದ್ಯಾ, ಜಡ್ಜ್ ಹತ್ರ ಹಂಗ ಮಾತಾಡ್ತಾರೆ, ನಿಂಗೆ ನಿಂದು ಒಂದೇ ಕೇಸು, ನಾನು 1000 ಕೇಸ್ ನ ಡೀಲ್ ಮಾಡ್ತಿರ್ತೀನಿ ಅಂತ ಬೈತಾನೆ. ಆಗ ಸುಕುಮಾರನ್ಗೆ ಕೋಪ ಬಂದು, ನೀನು 1000 ಕೇಸಲ್ಲಿ ಒಂದನ್ನು ಕ್ಲಿಯರ್ ಮಾಡಲ್ಲ, ಬರೀ ಗೂಗಲ್ ಪೇ, ಫೋನ್ ಪೇ ಅನ್ಕೊಂಡು ಬಿರಿಯಾನಿ ತಿನ್ಕೊಂಡಿರೋದು ಬಿಟ್ರೆ ನೀನ್ ಬೇರೆ ಏನು ಮಾಡಲ್ಲ ಅಂದ್ಬಿಡ್ತಾನೆ. ಆಗ ಬೇಬಿ ಕಡೆಯವನು ಸುಕುಮಾರನ್ಗೆ ಹೊಡೆದೇ ಬಿಡ್ತಾನೆ. ಈಗ ಬೇಬಿ ಜಡ್ಜ್ ಚೇಂಬರ್ ಗೆ ಕರೆದು, ನನಗೆ ಬಾಯಿಗೆ ಬಂದಂಗ್ ಬೈದ್ರು, ಇನ್ನು ಮುಂದೆ ಅದ್ಯಾರು ನಿನ್ ಗೋಲ್ಡ್ ನ ವಾಪಸ್ ಕೊಡ್ತಾರೋ ನೋಡೇ ಬಿಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಈಗ ಅಮಾಯಕ ಸುಕುಮಾರನ್ ದಾರಿ ಕಾಣದೆ ಈ ಕರುಪ್ಪು ದೇವರ ಗುಡಿ ಹತ್ರ ಹೋಗಿ ಕುಳಿತಿರ್ತಾನೆ. ಇವರ ಪರಿಸ್ಥಿತಿನ ಅವಾಗಿಂದಲೂ ನೋಡ್ಕೊಂಡು ಬಂದಿದ್ದ ಒಬ್ಬ ವ್ಯಕ್ತಿ ಸುಕುಮಾರನ್ ಹತ್ರ ಬಂದು, ಸರ್ ನಾನು ಕೂಡ ಇಲ್ಲೊಂದು ಕೇಸ್ ಫೈಟ್ ಮಾಡೋಕೆ ಬಂದಿದ್ದು, 30 ವರ್ಷ ಆಯ್ತು, ಇಲ್ಲಿಗೆ ಬಂದಾಗ ನನಗೆ ನಿಮ್ಮ ಮಗಳಷ್ಟೇ ವಯಸ್ಸು, ಒಂದು ಆಕ್ಸಿಡೆಂಟ್ ಅಲ್ಲಿ ನನ್ನ ಪೂರ್ತಿ ಕುಟುಂಬ ತೀರ್ ಹೋದ್ರು, ನಮ್ಮ ಲೋಕಲ್ MLA ಅವರ ಜೊತೆ ನಾನು ಸತ್ ಹೋಗಿದ್ದೀನಿ ಅಂತ ಕ್ಲೈಮ್ ಮಾಡಿ, ನಾನು ಬದುಕಿತ್ತಾಗಲೇ ಡೆತ್ ಸರ್ಟಿಫಿಕೇಟ್ ರೆಡಿ ಮಾಡಿಸಿ, ನಾನು ಅವನಿಗೆ ದುಡ್ಡು ಕೊಡ್ಬೇಕಿತ್ತು ಅಂತ ಕ್ಲೈಮ್ ಮಾಡ್ಕೊಂಡು ನನ್ನ ಪ್ರಾಪರ್ಟಿನ ಲಪ್ಟಾಯಿಸ್ಕೊಳ್ಳೋಕೆ ನೋಡ್ದ. ನಾನು ನಾನು ಸತ್ತಿಲ್ಲ ಬದುಕಿದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ ಅಲ್ಲಿ ಶುರು ಮಾಡಿದವ್ ನಾನು. ಇಲ್ಲಿನ ಲಾಯರ್ ಗಳು ನನ್ನ ಹತ್ರ ಇರೋ ಬರೋದನ್ನೆಲ್ಲ ಕಿತ್ಕೊಳ್ಳೋವರೆಗೂ 17 ವರ್ಷ ಕೇಸ್ ಆಡ್ಸಿದ್ರು. ಅದಕ್ಕೂ ಮೇಲೆ ಮುಂದುವರ್ಸೋಕೆ ನನ್ನ ಹತ್ರ ದುಡ್ಡಿರ್ಲಿಲ್ಲ, ಜೀವನ ನಡ್ಸೋಕಾಗದೆ ಈಗ ಹಣಕ್ಕೋಸ್ಕರ ಅವ್ರು ಹೇಳಿದ ಕೆಲಸಗಳನ್ನ ಮಾಡ್ಕೊಂಡು ಇಲ್ಲೇ ಇದ್ದೀನಿ. ಇಲ್ಲಿಂದ ಆಚೆ ಹೋಗಿ ನಾನು ಯಾವ ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೂ ಆಗಲ್ಲ, ಯಾಕಂದ್ರೆ ಲೀಗಲ್ ಆಗಿ ನಾನು ಆಲ್ರೆಡಿ ಸತ್ಯ ಹೋಗಿದ್ದೀನಿ. ಕೋರ್ಟ್ ಗೆ ಬಂದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಜನ ಬರ್ತಾರೆ, ಆದ್ರೆ ಕೋರ್ಟ್ ಗೆ ಬರೋದೇ ಒಂದು ದೊಡ್ಡ ಶಿಕ್ಷೆ ಸರ್ ಅಂತ ತನ್ನ ನೋವನ್ನ ಹಂಚಿಕೊಂಡು ಹೋಗ್ತಾನೆ. ಈಗ ಸುಕುಮಾರನ್ ಆ ಪೂಜಾರಿ ಕರುಪ್ಪು ದೈವದ ಬಗ್ಗೆ ಹೇಳಿದ್ದ, ಕೋರ್ಟ್ ಅಲ್ಲಿ ಬಗೆಹರಿದ ವಿಷಯಗಳು ನಮ್ಮ ಕರುಪ್ಪು ಸ್ವಾಮಿ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿದ ಮಾತುಗಳನ್ನ ನೆನಪಿಸ್ಕೊಳ್ತಾನೆ. ಎಲ್ಲಾ ನಂಬಿಕೆಗಳನ್ನ ಕಳ್ಕೊಂಡ ಸುಕುಮಾರನ್ ಈಗ ಕೊನೆಯದಾಗಿ ಕರುಪ್ಪು ಸ್ವಾಮಿ ಮುಂದೆ ಹೋಗಿ ಪದ್ಧತಿ ಪ್ರಕಾರ ಒಣಮೆಣಸಿನಕಾಯಿನ ಜಜ್ಜಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹೋಗಿ ಆ ಮೆಣಸಿನಕಾಯಿ ಹಿಟ್ಟನ್ನ ವಿಗ್ರಹಕ್ಕೆ ಮಿತ್ತುತ್ತಾನೆ. ಆ ದೇವರ ಮುಂದೆ ತಲೆಬಾಗಿ ಅಳೋದ್ರ ಮೂಲಕ ಮನ್ಸಲ್ಲಿದ್ದ ದುಃಖ ಎಲ್ಲ ಹೊರಗಾಗ್ತಾನೆ. ಈ ಕಡೆ ಇಂತ ಅಮಾಯಕರ ಹತ್ರ ದುಡ್ಡು ಕಿತ್ಕೊಳ್ಳೋ ಬೇಬಿ ಕಣ್ಣನ್ ಅಂತವ್ರು ಜೋರಾಗಿ ಪಾರ್ಟಿ ಮಾಡ್ತಾ ಇದ್ದಾರೆ. ಬೇಬಿ ಅಂತೂ ಒಂದು ಡ್ರಗ್ ಪಿಲ್ ತಗೊಂಡು ನಶೆಲಿ ತೇಲಾಡ್ತಿರ್ತಾನೆ. ಅವನ ಕಣ್ಣಿಗೆ ಎಲ್ಲ ವಿಚಿತ್ರವಾಗಿ ಕಾಣಿಸ್ತಿರುತ್ತೆ. ಎಲ್ರು ನಶೆಲಿ ತೇಲ್ತಿರುವಾಗ ಬೆಂಕಿ ಬಿದ್ದಿರೋ ಈಟಿ ಒಂದು ಫೋರ್ಸ್ ಆಗಿ ಅವರ ಮಧ್ಯೆ ಬಂದು ಎಲೆಕ್ಟ್ರಿಕ್ ಮೀಟರ್ ಗೆ ಹೊಡೆಯುತ್ತೆ. ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣ ಹೆದರ್ಕೊಂಡು ಅಲ್ಲಿದ್ದವರೆಲ್ಲ ಜಾಗ ಖಾಲಿ ಮಾಡ್ಬಿಡ್ತಾರೆ. ಅಲ್ಲಿ ಉಳ್ಕೊಂಡಿರೋದು ಈಗ ರೌಡಿಗಳು ಮಾತ್ರ. ಅವ್ರಿಗೆ ಒಂದು ಬ್ರೈಟ್ ಆಗಿರೋ ಕೆಂಪು ಸರ್ಕಲ್ ಕಾಣಿಸ್ತಾ ಇದೆ. ಏನಿದು ಅಂತ ಆಶ್ಚರ್ಯದಿಂದ ನೋಡ್ತಿರುವಾಗಲೇ ಕುದುರೆ ಮೇಲೆ ಕೂತ್ಕೊಂಡು ಬಂದ ದೈವ ಒಬ್ಬನಿಗೆ ಸರಪಳಿ ಹಾಕಿ ಎತ್ತಿ ಎಸೆಯುತ್ತೆ. ಮತ್ತೆ ರಿಂಗ್ ಒಳಗಡೆ ಎದುರಿಸೋಕೆ ಬಂದವ್ರನ್ನೆಲ್ಲ ಚೆನ್ನಾಗಿ ಬೆಂಡೆತ್ತಿ ಹೊಡಿತಾರೆ. ವಾಪಸ್ ಅವರು ಏನ್ ಅಟ್ಯಾಕ್ ಮಾಡಿದ್ರು
ಹೊಡೆದ್ರು ಲೆಕ್ಕನೇ ಇಲ್ಲ. ಯಾಕಂದ್ರೆ ಇದು ಕರುಪು ಸ್ವಾಮಿ. ಕೊಡ್ಲಿಯಿಂದ ಹೊಡೆದ್ರು ಏನು ಆಗಲ್ಲ. ಪ್ರತಿಯೊಬ್ರು ಕರುಪು ಸ್ವಾಮಿಯಿಂದ ಸರಿಯಾಗಿ ಏಟ್ ತಿಂತಾರೆ. ಆದ್ರೆ ಇದನ್ನೆಲ್ಲ ನೋಡ್ತಿರೋ ಬೇಬಿಗೆ ಇದು ನಶೆ ಪ್ರಭಾವ ಅಂತ ಅನಿಸ್ತಿರುತ್ತೆ. ಅವನಿಗೆ ಇನ್ನು ರಿಯಾಲಿಟಿ ಗೊತ್ತಿರಲ್ಲ. ಎಲ್ರು ಹೊಡೆದು ಹಾಕಿ ಬೇಬಿ ಮುಂದೆ ಬಂದಾಗ ಒಳ್ಳೆ ನಶೆ ಇದೆ, ಇನ್ನು ಏರ್ತಾನೆ ಇದೆಯಾ ಹೊರತು ಕಡಿಮೆ ಆಗ್ಲಿಲ್ಲ. ಅಂದಹಾಗೆ ನೀನ್ ಯಾವ ಪ್ಲೇಯರ್ ಅಂತ ಕರುಪು ಸ್ವಾಮಿನ ಕೇಳ್ತಾನೆ. ಆಗ ನನ್ನ ಹೆಸರು ಕರುಪು, ವೈಟ್ ಟೇಕ್ ಕರುಪು ಅಂತ ಹೇಳಿದ್ರೆ, ಹಂಗಾದ್ರೆ ನನ್ನ ಹೆಸರು ಶಿವ, ನೀಲ್ಕಂಠ ಶಿವ ಅಂತ ಕಿಂಡಲ್ ಮಾಡ್ತಾನೆ. ಆಗ ಕರುಪು ಒಂದು ರೌಂಡ್ ಸರ್ಕಲ್ ಅಲ್ಲಿ ಮಾಯೆ ಸೃಷ್ಟಿಸಿ ಬೇಬಿನ ನರಕದ ಜಾಗದಲ್ಲಿ ನಿಲ್ಸಿ ಪರ್ವತದ ಮೇಲಿಂದ ಕುತ್ತಿಗೆ ಪಟ್ಟಿ ಹಿಡಿದು ಮೇಲೆತ್ತಿ ಕೆಳಗಡೆ ಬಿಟ್ಬಿಡ್ತಾರೆ. ಬೇಬಿಗಂತೂ ತುಂಬಾ ಎತ್ತರದಿಂದ ಬೀಳೋ ತರ ಭಯ ಆಗಿ ಮತ್ತೆ ವಾಪಸ್ ಈ ಲೋಕಕ್ಕೆ ಬಂದು ನನ್ನ ಮುಂದೆ ಇರೋದು ನಿಜವಾದ ಕರುಪು ಸ್ವಾಮಿ ಅಂತ ಗೊತ್ತಾಗುತ್ತೆ. ಆಗ ಬೇಬಿ ಹೆದರಿ, ಕರುಪು ಸ್ವಾಮಿ ನನ್ನ ಎದುರು ಯಾಕೆ ಬಂದ್ರೆ, ನಾನೇನ್ ತಪ್ಪು ಮಾಡಿದೆ ಅಂತ ಕೇಳ್ತಾನೆ. ಆಗ ಕರುಪು ಅವನ ತಪ್ಪುಗಳನ್ನ ನೆನಪಿಸ್ತಾನೆ. ಬೇಬಿ ಕ್ಷಮಿಸ್ಬಿಡು ಸ್ವಾಮಿ, ಏನೋ ಚಿಕ್ಕದಾಗಿ ಒಂದು ತಪ್ಪು ಮಾಡ್ಬಿಟ್ಟಿದೀನಿ, ನಾಳೆನೆ ಎಲ್ಲ ಸರಿ ಮಾಡ್ಬಿಡ್ತೀನಿ ಅಂತ ಕ್ಷಮೆ ಕೇಳ್ತಾನೆ. ಆಗ ಕರುಪು ಇಷ್ಟು ವರ್ಷಗಳಿಂದ ಸರಿ ಮಾಡದೆ ಇರೋದನ್ನೆಲ್ಲ ಒಂದು ದಿನದಲ್ಲಿ ಏನ್ ಮಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಬೇಬಿ, ಎಷ್ಟೇ ಆದ್ರೂ ನನ್ನ ವೃತ್ತಿನೇ ಅದಲ್ವಾ, ಅದೆಲ್ಲ ಮಾಡಿದ್ರೆ ತಾನೇ ನಾನು ಫೀಸ್ ತಗೊಳಕ್ ಆಗೋದು, ಎರಡು ಕೈಗೂ ವಾಚ್ ಕಟ್ಕೊಳಕ್ ಆಗೋದು, ರಿಟರ್ನ್ ಆಫ್ ಪ್ರಾಪರ್ಟಿ ಎಲ್ಲ ಒಂದ್ ದಿನದಲ್ಲಿ ಮುಗಿಸೋ ಕೆಲಸ, ಬೆಂಚ್ ಕ್ಲರ್ಕ್ ಮಗಳಿಗೆ ಒಂದು ಸೈಕಲ್ ಕೊಡ್ಸಿ ಖುಷಿ ಪಡಿಸ್ಬೇಕು, 500 ರೂಪಾಯಿ ಕೊಟ್ರೆ ಪೊಲೀಸ್ ರಿಪೋರ್ಟ್ ಕೊಡ್ತಾನೆ, ಇನ್ನು ಗೋಲ್ಡ್ ಅಪ್ರೈಸರ್ ಗೆ ಒಂದು ಎಣ್ಣೆ ಬಾಟ್ಲು ಕೊಟ್ರೆ ವೆರಿಫೈ ರಿಪೋರ್ಟ್ ರೆಡಿ ಆಗುತ್ತೆ. ಇದೆಲ್ಲ ಮುಗಿಸಿ ಜಡ್ಜ್ ಹತ್ರ ಹೋದಾಗ ಅಸಿಸ್ಟೆಂಟ್ ಅಡ್ಡ ಬರ್ತಾನೆ, ಅವನಿಗೆ 200 ರೂಪಾಯಿ ಕೊಟ್ರೆ ಒಳಗಡೆ ಬಿಡ್ತಾನೆ. ಆಮೇಲೆ ಜಡ್ಜ್ ಹತ್ರ ಬಂದು ಫೈನಲ್ ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಮುಗೀತು, ಎಲ್ಲಾ ಕೆಲಸ ಆದಂಗೆ ಅಂತ ಹೇಳ್ತಾನೆ. ಆಗ ಕರುಪ್ ಸ್ವಾಮಿ, ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆನೆ ನೀನು ಲಂಚ ಕೊಟ್ಟು ಸಂಪಾದನೆ ಮಾಡೋದ್ರ ಬಗ್ಗೆ ಹೇಳ್ತೀಯ ಅಂತ ಕೇಳ್ತಾನೆ. ಆಗ ಸ್ವಾಮಿ, ಇನ್ನೇನಾಗುತ್ತೆ ಅನ್ಕೊಂಡಿದ್ದೀರಾ, ವೀಲ್ ತಿರುಗಬೇಕು ಅಂದ್ರೆ ಗ್ರೀಸ್ ಹಾಕ್ಲೇಬೇಕಲ್ವಾ ಅಂತ ಹೇಳ್ತಿದ್ದೆ. ಕರುಪು ಸ್ವಾಮಿ ಕಪಾಳಕ್ಕೆ ಒಂದು ಹೊಡಿತಾನೆ. ಆಗ ಬೇಬಿ, ನೀವು ಲಂಚ ಕೊಡೋದು ತಗೊಳ್ಳೋದು ತಪ್ಪು ಅಂದ್ರೆ ಹೇಗೆ, ನಮ್ಗದು ಅಭ್ಯಾಸ ಆಗಿದೆ, ಅಡಿಕ್ಷನ್ ಆಗ್ಬಿಟ್ಟಿದೆ, ಇದನ್ನೆಲ್ಲ ದೇವರೇ ಬಂದ್ರು ಬದಲಾಯಿಸೋಕಾಗಲ್ಲ ಅಂತ ನಾವು ಫಿಕ್ಸ್ ಆಗ್ಬಿಟ್ಟಿದೀವಿ ಅಂತ ಅಂತಿದ್ದಂಗೆ ಬೇಬಿನ ತೆಗೆದು ಎಸ್ತೋ ಬೆಂಕಿ ಮೇಲ್ಗಡೆ ತಲೆ ಕೆಳಗೆ ಮಾಡಿ ನಿಲ್ಸ್ಬಿಡ್ತಾನೆ. ಆಗ ಹೆದರ್ಕೊಂಡ ಬೇಬಿ, ಅಯ್ಯೋ ದೇವ್ರೆ ತಪ್ಪಾಯ್ತು, ಭಯದಲ್ಲಿ ಬಾಯಿ ತಪ್ಪಿ ಹೇಳ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು, ನಿನಗೆ ಒಂದು ಮೇಕೆ ಬಲಿ ಕೊಡ್ತೀನಿ, ನೀನ್ ಯಾವ ಪ್ರಾಣಿ ಕೇಳಿದ್ರು ಬಲಿ ಕೊಡ್ತೀನಿ, ನಿನ್ ಗುಡಿ ಮುಂದೆ ಹಬ್ಬನೇ ಮಾಡ್ತೀನಿ, ನನ್ ತಲೆ ಬೋಳಿಸ್ಕೊಂಡು ನಿನ್ ಗುಡಿ ಮುಂದೆ ದೀಪ ಹಚ್ತೀನಿ, ದಯವಿಟ್ಟು ನನ್ನ ಬಿಟ್ಬಿಡು ಕರುಪು ಸ್ವಾಮಿ, ನನಗೆ ತುಂಬಾ ಸುಡ್ತಿದೆ ಅಂತ ಭಯದಲ್ಲಿ ಕೂಗಾಡ್ತಿದ್ದಾನೆ. ಆಗ ಕರುಪು ಸ್ವಾಮಿ ಇನ್ನೂ ಒಂದು ಲೆವೆಲ್ ಬೆಂಕಿಗೆ ಹತ್ರ ಇಳಿಸ್ತಾನೆ. ಈಗಂತೂ ಬೇಬಿ, ನನ್ನ ಜೀವ ತೆಗೆಯೋದು ಅನ್ಯಾಯ ಅಲ್ವಾ ಸ್ವಾಮಿ, ಈ ಅನ್ಯಾಯ ನಿಮ್ಮನ್ನ ಕಾಡೋದಿಲ್ವಾ, ನೀವು ದೇವ್ರಲ್ವಾ, ಅನ್ಯಾಯ ಆಗೋಕೆ ಬಿಡೋದೇ ಅನ್ಯಾಯ ಅಲ್ವಾ ಅಂದ್ಬಿಡ್ತಾನೆ. ಆಗ ಕರುಪು ಸ್ವಾಮಿ, ಏನ್ ಹೇಳ್ದೆ ಅಂತ ಕೇಳಿದಾಗ, ನೀನು ನ್ಯಾಯ ದೇವತೆ ಅಲ್ವಾ, ಅನ್ಯಾಯ ಆಗೋಕೆ ನೀವ್ ಯಾಕೆ ಬಿಡ್ತೀರಾ, ಅದು ಅನ್ಯಾಯನೇ ತಾನೆ, ನಾನು ಇಷ್ಟೊತ್ತು ಹೇಳ್ದ ಹಾಗೇನೆ ಕೋರ್ಟ್ ವ್ಯವಸ್ಥೆ ಕೆಲಸ ಮಾಡೋದು, ವ್ಯವಸ್ಥೆನೆ ಹೀಗಿದ್ದಾಗ ನಾನೊಬ್ಬ ಏನ್ ಮಾಡ್ಲಿ, ನೀನು ನ್ಯಾಯ ದೇವರಲ್ವಾ, ನೀನೇ ನಮ್ ಕೋರ್ಟ್ ಬಂದು ನಿನ್ ಕೈಲಾದ್ರೆ ಪ್ರಾಮಾಣಿಕವಾಗಿ ಸುಕುಮಾರನ್ ಗೋಲ್ಡ್ ನ ರಿಕವರಿ ಮಾಡ್ಸು ನೋಡೋಣ, ಆಮೇಲೆ ನನಗೆ ಯಾವ ಶಿಕ್ಷೆ ಆದ್ರೂ ಕೊಡು ಅಂತ ಸವಾಲ್ ಹಾಕ್ಬಿಡ್ತಾನೆ. ಆಗ ಕರುಪು ಸ್ವಾಮಿ ಒಂದು ಕ್ಷಣ ಯೋಚನೆ ಮಾಡ್ತಾರೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಅದೇ ಬಿರಿಯಾನಿ ಹೋಟೆಲ್ ಅಲ್ಲಿ ಸುಕುಮಾರನ್ ಈ ಕೇಸ್ ನ ಬೇರೆ ಲಾಯರ್ ಗೆ ವಹಿಸ್ತಿರ್ತಾನೆ. ಅವನು ಇವನ್ ತರನೇ ಬಿರಿಯಾನಿ ತಿಂದು ಮನೆಗೂ ಪಾರ್ಸಲ್ ತಗೊಂಡು ಹೋಗೋ ವ್ಯಕ್ತಿ. ಈ ಹೊಸ ಲಾಯರ್ ಎದ್ದು ಹೋದ್ಮೇಲೆ ಇಲ್ಲಿ ಎಲ್ರು ಇಷ್ಟೇ, ಯಾರನ್ನು ನಂಬಕ್ಕಾಗಲ್ಲ ಅಂತ ಅಪ್ಪ ಮಗಳು ಮಾತಾಡ್ಕೊಳ್ತಿರ್ತಾರೆ. ಆಗ ಹಿಂದೆಯಿಂದ ನನ್ನ ನಂಬ್ತೀರಾ ಅಂತ ಒಂದು ಧ್ವನಿ ಬರುತ್ತೆ. ತಿರುಗಿ ನೋಡಿದ್ರೆ ಸಾಮಾನ್ಯ ಮನುಷ್ಯನಾಗಿ ಲಾಯರ್ ವೇಷದಲ್ಲಿರೋ ಕರುಪು ಸ್ವಾಮಿ ಸುಕುಮಾರನ್ ಮತ್ತೆ ಬಿಂದುನ ಕರ್ಕೊಂಡು ಕೋರ್ಟ್ ಅಟೆಂಡ್ ಮಾಡಕ್ಕೆ ಹೋಗ್ತಿರ್ತಾರೆ. ಆಗ ಬೇಬಿ 3 ಜನಕ್ಕೂ ಎದುರಾಗ್ತಾನೆ. ಕರುಪು ನಿನ್ನೆ ಬೇಬಿ ಹಾಕಿದ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿ ಈ ಸವಾಲನ್ನ ಸ್ವೀಕರಿಸಿ ನಾನು ಕೋರ್ಟ್ ಗೆ ಬರ್ತಿದ್ದೀನಿ, ನೀನು ಹೇಳಿದ ಇಲ್ಲಿಗಲ್ ಕೋರ್ಟ್ ಪ್ರೊಸೀಜರ್ಸ್ ನ ಚೇಂಜ್ ಮಾಡಿದ ದಿನಾನೇ ನಿನ್ನ ಕೊನೆ ದಿನ ಅಂತ ಹೇಳಿರ್ತಾರೆ. ಬೇಬಿ ಕಣ್ಣನ್ ಕರುಪು ಸ್ವಾಮಿಗೆ, ಬನ್ನಿ ಸ್ವಾಮಿ, ಸಿಸ್ಟಮ್ ಚೇಂಜ್ ಮಾಡ್ತೀನಿ ಅಂತ ತುಂಬಾ ಜನ ಬಂದು ಹೋಗಿದ್ದಾರೆ, ನೀವೇ ನೋಡ್ತೀರಾ, ಅದರಲ್ಲಿ ನೀವು ಒಬ್ರು, ನೋಡೋಣ ಬನ್ನಿ, ವೆಲ್ಕಮ್ ಅಂತಾರೆ. ಕೋರ್ಟ್ ಒಳಗಡೆ ಹೋದಾಗ ಲಾಯರ್ ಗಳೆಲ್ಲ ಅಟೆಂಡರ್ ಮುಂದೆ ನಾ ಮುಂದು ತಾ ಮುಂದು ಅಂತ ಅವರವರ ಫೈಲ್ ಸಬ್ಮಿಷನ್ಸ್ ಮಾಡ್ತಿರ್ತಾರೆ. ಕರುಪು ಸ್ವಾಮಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಂತಿದ್ದಾಗ ಒಬ್ಬ ಲೇಡಿ ಲಾಯರ್ ಬಂದು, ತಮ್ಮ ನೀನ್ ಈ ಜಾಗಕ್ಕೆ ಹೊಸಬನ್ ತರ ಕಾಣ್ತೀಯ, ಇಲ್ಲಿ ಸುಮ್ನೆ ನಿಂತ್ಕೊಂಡ್ರೆ ಕೆಲ್ಸ ಆಗಲ್ಲ, ನನ್ ಜೊತೆ ಬಾ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡು ಹೋಗಿ ಅಟೆಂಡರ್ ಹತ್ರ ಇವ್ರು ನನ್ನ ತಮ್ಮ ಅಂತ ರೆಕಮೆಂಡ್ ಮಾಡಿ ಅಪ್ಲಿಕೇಶನ್ ಸಬ್ಮಿಷನ್ ಸ್ವತಃ ಮಾಡ್ತಾಳೆ. ಕರುಪು ಸ್ವಾಮಿ ಎಂತ ಒಳ್ಳೆ ವ್ಯಕ್ತಿತ್ವ ಅಂತ ಅನ್ಕೊಳ್ತಿರ್ತಾನೆ. ಈಗ ಜಡ್ಜ್ ಬರ್ತಾರೆ. ಕರುಪು ಅವರ ಮುಂದೆ ನಿಂತ್ಕೊಂಡಾಗ, ಜಡ್ಜ್ ನೀವ್ ಯಾರು, ಇಲ್ಲಿವರೆಗೂ ಈ ಕೋರ್ಟ್ ಅಲ್ಲಿ ನಾನು ಯಾವತ್ತೂ ನಿಮ್ಮನ್ನ ನೋಡೇ ಇಲ್ವಲ್ಲ ಅಂತ ಕೇಳ್ತಾರೆ. ಆಗ ಕರುಪು, ನನ್ನ ಹೆಸರು ಸರವಣನ್, ಮಧುರೈ ಬೆಂಚ್, ನನ್ನ ಕ್ಲೈಂಟ್ ಸುಕುಮಾರನ್ ಅಂತ ಹೇಳ್ತಿದ್ದಂಗೆ ಇನ್ನೊಬ್ಬ ಬಂದು, ಮೈ ಲಾರ್ಡ್, ಸುಕುಮಾರನ್ ಲಾಯರ್ ನಾನು, ಅವರ ಸೈನ್ಡ್ ಪಿಟಿಷನ್ ನನ್ನ ಹತ್ರ ಇದೆ ಅಂತ ಮುಂದೆ ಬರ್ತಾನೆ. ಆಗ ಮತ್ತೊಬ್ಬ, ಇಲ್ಲ ಮೈ ಲಾರ್ಡ್, ಸುಕುಮಾರನ್ ನನ್ನ ಕ್ಲೈಂಟ್, ಪಿಟಿಷನ್ ನನ್ನ ಹತ್ರ ಇದೆ ಅಂತ ಬರ್ತಾನೆ. ಈಗ ಕರುಪು ಸ್ವಾಮಿಗೆ ಸಹಾಯ ಮಾಡಿದ ಆ ಲೇಡಿ ಲಾಯರ್ ಮುಂದೆ ಬಂದು, ಈ 3 ಜನನು ಅಲ್ಲ ಮೈ ಲಾರ್ಡ್, ಈ ಕೇಸ್ ಹ್ಯಾಂಡಲ್ ಮಾಡ್ತಾ ಇರೋದು ನಾನು ಅಂತ ಬರ್ತಾಳೆ. ಆಗ ಕರುಪು ಸ್ವಾಮಿಗೆ ಇವರೆಲ್ಲ ಬೇಬಿ ಕಣ್ಣನ್ ಸೆಟಪ್ ಅಂತ ಅರ್ಥ ಆಗುತ್ತೆ. ಎಲ್ರು ಈ ಕೇಸ್ ನಂದು ನಂದು ಅಂತ ಜಡ್ಜ್ ಮುಂದೆ ಹೇಳಿದಾಗ 4 ಜನರಲ್ಲಿ ಯಾರಾದ್ರೂ ಒಬ್ರು ಬಂದ್ರೆ ಮಾತ್ರ ಈ ಕೇಸ್ ನ ತಗೊಳ್ತೀನಿ, ಇಲ್ಲಾಂದ್ರೆ ಈ ಕೇಸ್ ಅಟೆಂಡ್ ಮಾಡೋದೇ ಇಲ್ಲ ಅಂತ ಹೇಳಿ ಮತ್ತೆ ಡೇಟ್ ನ ಮುಂದಕ್ಕೆ ಹಾಕ್ತಾರೆ. ಇದೇ ಕೋರ್ಟ್ ಅಲ್ಲಿ ಇನ್ನೊಬ್ಬ ಲೇಡಿ ಕಣ್ಮಣಿ ಅಂತ ಸೆಕ್ಷುಯಲ್ ಅಸಾಲ್ಟ್ ಕೇಸ್ ಅಲ್ಲಿ ಒಬ್ಬ ಎಕ್ಸ್ ಮಿನಿಸ್ಟರ್ ವಿರುದ್ಧ ಹೋರಾಡ್ತಿರ್ತಾಳೆ. ಅವಳಿಗೂ ಕೂಡ ಈ ಬೇಬಿ ಕಣ್ಣನ್ ಟೀಮ್ ಇದೇ ರೀತಿ ಸತಾಯಿಸ್ತಾ ಇರ್ತಾರೆ. ನೋಡೋವರೆಗೂ ನೋಡಿ ಕಣ್ಮಣಿ ಲಾಯರ್ ನ ಚೇಂಜ್ ಮಾಡಿರ್ತಾಳೆ. ಆಗ ಬೇಬಿ ಕಣ್ಣನ್ ಅಸೋಸಿಯೇಟ್
ಅಸೋಸಿಯೇಟ್ ಲಾಯರ್, ಇಷ್ಟು ವರ್ಷ ಈ ಕೇಸ್ ನಾವು ಹ್ಯಾಂಡಲ್ ಮಾಡ್ತಿದೀವಿ, ನೀವು ಸಡನ್ ಆಗಿ ಬೇರೆ ಲಾಯರ್ ನ ಹೈರ್ ಮಾಡೋದು ತಪ್ಪಲ್ವಾ ಅಂತ ಕ್ವಶನ್ ಮಾಡ್ತಾನೆ. ಆಗ ಕಣ್ಮಣಿ, ಇಲ್ಲಿವರೆಗೂ ನೀವು ಒಂದು ಹಿಯರಿಂಗ್ ಕೂಡ ಅಪಿಯರ್ ಆಗಿಲ್ಲ, ನಾನು ಕೊಟ್ಟಿರೋ ಯಾವ ಎವಿಡೆನ್ಸ್ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿಲ್ಲ, ನನ್ನ ಕೇಸ್ ಫೈಲ್ ಅನ್ನ ಕೊಟ್ಬಿಡಿ, ನಾನು ಈ ಹೊಸ ಲಾಯರ್ ಜೊತೆ ಮುಂದುವರಿತೀನಿ ಅಂತ ಕೇಳ್ತಾಳೆ. ಆಗ ಇವನು, ಮೇಡಮ್ ಇದು ಆರ್ಡಿನರಿ ಕೇಸ್ ಅಲ್ಲ, ಸೆಕ್ಷುಯಲ್ ಅಸಾಲ್ಟ್ ಕೇಸ್, ಅದು ಒಬ್ಬ ಮಾಜಿ ಮಿನಿಸ್ಟರ್ ಆಪೋಸಿಟ್ ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಲ್ವಾ, ಬೇಬಿ ಕಣ್ಣನ್, ನಿಮ್ಗಿರೋದು ಎರಡೇ ಆಪ್ಷನ್, ಒಂದು ನಮ್ಮ ಜೊತೆನೆ ಮುಂದುವರಿಬೇಕು, ಇನ್ನೊಂದು ಕೇಸ್ ನ ವಿತ್ಡ್ರಾ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಆಗ ಕಣ್ಮಣಿ ಹೊಸ ಲಾಯರ್, ಏನ್ ಹೆದರ್ಸ್ತಿದ್ಯಾ, ಇಂಥವೆಲ್ಲ ತುಂಬಾ ನೋಡಿದಿವಿ, ಇವ್ರ ಹತ್ರ ಹಣ ತಗೊಂಡು ಬೇಬಿ ಕಣ್ಣನ್ಗೆ ಕೆಲಸ ಮಾಡ್ತಿದ್ಯಾ, ಒಂದು ಕಂಪ್ಲೇಂಟ್ ಕೊಟ್ರೆ ಸಾಕು, ನೀವ್ ಯಾರು ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ ಅಂತ ಹೆದರ್ಸ್ತಾನೆ. ಆದ್ರೆ ಇವನು, ನಾವೆಲ್ಲ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಿರೋ ಲಾಯರ್ಸ್ ಅಲ್ಲ ಅಂತ ಹೇಳಿ ಒಂದು ಸಲ ಕೈ ಬಡ್ದಿದ್ದೆ ಹಿಂದೆ ಇದ್ದ ಕಾರ್ ಗ್ಲಾಸ್ ಎಲ್ಲ ಪುಡಿ ಆಗುತ್ತೆ. ಇದನ್ನೆಲ್ಲ ಕರುಪ್ಪು ಸ್ವಾಮಿ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈಗ ಬೇಬಿ ಕಣ್ಣನ್ ಬಂದು ಈ ಹೊಸ ಲಾಯರ್ಗೆ, ಯಾಕೆ ಸರ್ ನಡುಗ್ತಾ ಇದೀರಾ, ಕಾರ್ ಬೇರೆ ಎಲ್ಲ ಈ ತರ ಆಗೋಯ್ತು, ನಮ್ಮವ್ರನ್ನೇ ಕಳಿಸಿ ಡ್ರಾಪ್ ಮಾಡಿಸ್ಲಾ ಅಂತ ಹೇಳಿ ಅವ್ರಿಗೆ ಹೆದರಿಸಿ ಕಳಿಸ್ಬಿಡ್ತಾನೆ. ಆಮೇಲೆ ಕಣ್ಮಣಿ ಹತ್ರ ಬಂದು, ಏನ್ ಮೇಡಮ್ ಡಬಲ್ ಗೇಮ್ ಅಂತಿದ್ರೆ, ಇಲ್ಲಿ ಯಾವ ಡಬಲ್ ಗೇಮು ಇಲ್ಲ, ಇರೋದು ಒಂದೇ ಗೇಮ್, ಈ ಗೇಮ್ ನ ಆಡ್ಸೋದೆ ಬೇಬಿ ಕಣ್ಣನ್, ಅವನು ನಿಮ್ಮ ಹತ್ರ ದುಡ್ಡು ತಗೊಂಡು ನನಗೆ ಕೆಲಸ ಮಾಡ್ತಿರೋದಲ್ಲ, ಈ ಕೇಸ್ ನ ಫೈಟ್ ಮಾಡೋಕೆ ನಿಮ್ಮ ಹತ್ರ ನಾನೇ ಅವನನ್ನ ಕಳಿಸಿದ್ದು, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ಇಷ್ಟು ದಿನ ಟೈಮ್ ತಗೊಂಡಿದೆ, ಈ ಕೇಸ್ ನ ನೀವು ಗೆಲ್ಲೋದೆಲ್ಲ ಕನ್ಸನ್ ಮಾತು, ನೋಡಿ ದೊಡ್ಡವರು ಇಲ್ಲೇ ಇದ್ದಾರೆ, ನೀವು ಹೂ ಅಂದ್ರೆ ಒಳ್ಳೆ ಅಮೌಂಟ್ ನ ಸೆಟಲ್ಮೆಂಟ್ ಮಾಡ್ತಾರೆ, ಕೇಸ್ ವಿತ್ಡ್ರಾ ಮಾಡ್ಕೊಂಡ್ಬಿಡಿ ಅಂತ ಧಮಕಿ ಹಾಕ್ತಾನೆ. ಆಗ ಕಣ್ಮಣಿ, ನೀವಿಲ್ಲ ಅಂದ್ರೆ 1000 ಜನ ಲಾಯರ್ಸ್ ಇದಾರೆ ಅಂತ ಹೇಳ್ತಾಳೆ. ಆಗ ಬೇಬಿ ಕಣ್ಣನ್ ಆ ಕೇಸ್ ಫೈಲ್ ನ ಇಸ್ಕೊಂಡು ಕೆಳಗಡೆ ಹಾಕಿ, ನೀವು ಹೇಳಿದ 1000 ಜನ ಲಾಯರ್ಸ್ ಇಲ್ಲೇ ಇದಾರೆ, ಅದ್ ಯಾರು ಮುಂದೆ ಬಂದು ಈ ಫೈಲ್ಸ್ ತಗೋತಾರೆ ನೋಡ್ತೀನಿ ಅಂತ ಹೇಳಿ ಎಲ್ರು ಮುಂದೆ ಓಪನ್ ಸವಾಲ್ ಹಾಕ್ತಾನೆ. ಯಾರು ಮುಂದೆ ಬರಲ್ಲ. ಆಗ ಪ್ರೀತಿ ಕರುಪು ಸ್ವಾಮಿಗೆ, ಇಲ್ಲಿರೋ ಎಷ್ಟೋ ಜನ ಲೀಗಲ್ ಲಾಯರ್ಸೇ ಅಲ್ಲ, ಅವರೆಲ್ಲ ಬೇಬಿ ಕಣ್ಣನ್ ಚೇಲಾಗಳು, ಇವರೆಲ್ಲ ಇದನ್ನ ಹೀಗೆ ಆಪರೇಟ್ ಮಾಡೋದು, ಇವರಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಗೊತ್ತಾ, ಆ 3 ಜನಕ್ಕೆ 500,000 ಕೊಟ್ರೆ ಅವ್ರು ಹಾಕಿರೋ ಪೆಟಿಷನ್ಸ್ ನ ವಾಪಸ್ ತಗೊಳ್ತಾರೆ, ಅಟ್ಲೀಸ್ಟ್ ಅವರೆಲ್ಲ ಇವರಷ್ಟು ಕಿರಾತಕರಲ್ಲ ಅಂತ ಹೇಳ್ತಾಳೆ. ಆದ್ರೆ ಕರುಪು ಸ್ವಾಮಿ ಆ ಲಾಯರ್ಸ್ ಹತ್ರ ಹೋಗಿ, ದಯವಿಟ್ಟು ನಿಮ್ಮ ಪೆಟಿಷನ್ಸ್ ನ ವಾಪಸ್ ತಗೊಳ್ಳಿ ಅಂತ ಕೇಳ್ತಾರೆ. ಆಗ ಅವರು ಪ್ರೀತಿ ಹೇಳ್ದಂಗೆ ಲಂಚ ಕೇಳ್ತಾರೆ. ಆಗ ಕರುಪು, ನಾನು ದುಡ್ಡು ತಗೊಳ್ಳೋದು ಇಲ್ಲ ಕೊಡೋದು ಇಲ್ಲ, ಪೆಟಿಷನ್ ವಾಪಸ್ ತಗೊಂಡ್ರೆ ನಿಮ್ಗೆ ಒಳ್ಳೇದು ಅಂತ ವಾರ್ನ್ ಮಾಡ್ತಾರೆ. ಆದ್ರೂ ಇವರು ಕೇರ್ ಮಾಡದೆ ಚೆಸ್ ಆಡ್ತಿರ್ತಾರೆ. ಆಗ ಕರುಪು ಸ್ವಾಮಿ, ನನ್ನ ಹೆಸರು ಸರವಣನ್, ನನಗೆ ಇನ್ನೊಂದು ಹೆಸರಿದೆ ಅಂತ ಹೇಳಿ ಟೇಬಲ್ ಮೇಲೆ ಬಡ್ದಿದ್ದೆ ಎಲ್ಲಾ ವಸ್ತುಗಳು ಅಲ್ಲಿದ್ದವರು ಹಾಗೆ ಫ್ರೀಜ್ ಆಗ್ಬಿಡುತ್ತೆ, ಯಾವ್ದು ಮೂವ್ಮೆಂಟ್ಸ್ ಇರಲ್ಲ. ಪ್ರೀತಿ ಕೂಡ ಹಾಗೆ ಫ್ರೀಸ್ ಆಗಿರ್ತಾಳೆ. ಆಗ ಕರುಪು ಪ್ರೀತಿಗೆ ತನ್ನ ರೂಪ ಗೊತ್ತಾಗೋ ಹಾಗೆ ಮಾಡ್ತಾರೆ. ಪ್ರೀತಿಗೆ ಅರ್ಥ ಆದ ತಕ್ಷಣ ಕೈ ಮುಗಿತಾಳೆ. ಕರುಪು ಆ ಪೆಟಿಷನ್ ಅಪ್ಲಿಕೇಶನ್ಸ್ ನ ಅರ್ಧ ಹಾಕುವಂತ ಸನ್ನೆ ಮಾಡ್ತಾರೆ. ಪ್ರೀತಿ ಎಲ್ರು ಫ್ರೀಸ್ ಆಗಿದ್ದಂಗೆ ಆ 3 ಜನರ ಪೆಟಿಷನ್ಸ್ ನ ಅರ್ಧ ಹಾಕ್ತಾಳೆ. ಇದನ್ನೆಲ್ಲ ಬೇಬಿ ಕಣ್ಣನ್ ಕಿಟಕಿಲಿ ನೋಡ್ತಾ ಇರ್ತಾನೆ. ಕರುಪು ಸ್ಟೈಲ್ ಆಗಿ ಆಚೆ ಬರ್ತಾ ಶೂ ಒದ್ರಿದ್ರೆ ಆಗ ಎಲ್ರು ಅನ್ಫ್ರೀಸ್ ಆಗ್ತಾರೆ. ಕರುಪು ಆಚೆ ಬಂದಾಗ ಬೇಬಿ ಕಣ್ಣನ್ ಒಳಗಡೆ ಏನ್ ಮಾಡಿದ್ರಿ ಅಂತ ಕೇಳ್ತಾನೆ. ಕರುಪು, ಜಸ್ಟ್ ಗಾಡ್ ಥಿಂಗ್ಸ್ ಬ್ರೋ ಅಂತ ಹೇಳಿ ಹೋಗ್ತಿರ್ತಾನೆ. ಆಗ ಬೇಬಿ, ನಾವು ಯಾವ ತರ ಅಗ್ರಿಮೆಂಟ್ ಮಾಡ್ಕೊಂಡ್ವಿ ನೆನ್ಪಿದ್ಯಾ, ನೀವು ಯಾರಿಗೆ ನ್ಯಾಯ ಕೊಡ್ಸಿದ್ರು ಪ್ರಾಮಾಣಿಕವಾಗಿ ಕೊಡ್ಸ್ಬೇಕು, ಅದ್ರ ಅರ್ಥ ದುಡ್ಡು ಕೊಡದೆ ಕೆಲಸ ಮಾಡಿಸೋದು ಅಷ್ಟೇ ಅಲ್ಲ, ನಿಮ್ಮ ಡಿವೈನ್ ಪವರ್ಸ್ ನ ಯೂಸ್ ಮಾಡಬಾರ್ದು. ಈ ತರ ಪವರ್ಸ್ ಯೂಸ್ ಮಾಡಿದ್ರೆ ಯಾರು ಬೇಕಾದ್ರೂ ಚೇಂಜ್ ಮಾಡಬಹುದು, ಅದಕ್ಕೆ ನಾವು ಸಾಮಾನ್ಯ ಮನುಷ್ಯರು, ನೀವು ದೇವರು, ನಿಮ್ಮ ಸೂಪರ್ ಪವರ್ಸ್ ಯೂಸ್ ಮಾಡದೆ ಸಾಮಾನ್ಯ ಮನುಷ್ಯರಂತೆ ಇನ್ನು ಮುಂದೆ ಕೆಲಸ ಮಾಡಬೇಕು ಅಂತ ಪ್ರಮಾಣ ಮಾಡಿಸ್ಕೊಂಡ್ ಬಿಡ್ತಾನೆ. ಇಲ್ಲಿವರೆಗೂ ಡಿವೈನ್ ಪವರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಚಿಟಿಕೆ ಹೊಡೆದಂಗೆ ಕೆಲಸ ಮುಗಿಸ್ತಿದ್ದ ಕರುಪು ಸ್ವಾಮಿ ಇನ್ನು ಮುಂದೆ ಸಾಮಾನ್ಯ ಮನುಷ್ಯನಾಗಿ ಯಾವುದೇ ಪವರ್ಸ್ ಇಲ್ಲದೆ ಹೇಗೆ ಈ ಸವಾಲುಗಳನ್ನ ಎದುರಿಸ್ತಾರೆ ಅನ್ನೋದನ್ನ ಸೆಕೆಂಡ್ ವಿಡಿಯೋದಲ್ಲಿ ನೋಡೋಣ. 2ನೇ ಪಾರ್ಟ್ ವಿಡಿಯೋಗಾಗಿ ನೀವೇನು ಮಾಡ್ಬೇಕಾಗಿಲ್ಲ, ಅದನ್ನ ಪ್ಲೇ ಲಿಸ್ಟ್ ಗೆ ಹಾಕಿರ್ತೀನಿ. ಈ ವಿಡಿಯೋ ಮುಗಿದು ಆಟೋಮೆಟಿಕ್ ಆಗಿ 2ನೇ ವಿಡಿಯೋ ಪ್ಲೇ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನಾನು ಮೊದಲೇ ಹೇಳ್ದಂಗೆ, ಯಾರೆಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಮಾಡಬೇಕು ಅನ್ಕೊಂಡಿದ್ರೋ ಅವ್ರಿಗೆ ಮಾರ್ಕೆಟ್ ಉಲ್ಫ್ ಬೆಸ್ಟ್ ಅಪ್ಲಿಕೇಶನ್ ಅಂತ ರೆಕಮೆಂಡ್ ಮಾಡ್ತೇನೆ. ಮಾರ್ಕೆಟ್ ಉಲ್ಫ್ ಅಪ್ಲಿಕೇಶನ್ ಲಿಂಕ್ ಪಿನ್ಡ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಕೂಡ ಸಿಗುತ್ತೆ. ಹೋಗಿ ಈ ಕೂಡಲೇ ಡೌನ್ಲೋಡ್ ಮಾಡಿ. ಆಲ್ ದಿ ಬೆಸ್ಟ್.